ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಂದರೆ ಸಾಂಗ್ ನೋಡ್ತಾ ಇದ್ವಿ, ಎಲ್ಲರೂ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಶಶಿಕುಮಾರ್ ಸರ್ ವೇವ್ ನೋಡಿ, ಆ ಡ್ಯಾನ್ಸ್ ಮೂವ್ ನೋಡೋಕ್ಕೇ ನಮ್ಮೆಲ್ಲರಿಗೂ ಒಂದು ಖುಷಿ, ಅದೆಲ್ಲರಿಗೂ ಒಂದು ಟ್ರೀಟ್ ಅಭಿಮಾನಿಗಳಿಗೆ. ಬಿಕಾಸ್ ನಾವೆಲ್ಲರೂ ಶಶಿಕುಮಾರ್ ಸರ್ ಅವರ ಡ್ಯಾನ್ಸ್ಗೆ ತುಂಬ ಫ್ಯಾನ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇವತ್ತು ಈ ಸಾಂಗ್ ನೀವೇನು ನೋಡಿದ್ರಿ, ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿರುವಂಥ ಸಾಂಗು. ಈ ಸಾಂಗು ಎಲ್ಲರಿಗೂ ಬಹಳ ಬಹಳ ಇಷ್ಟ ಆಗಿದೆ. ನನ್ನೊಂದು ಆಸೆ ಇದೆ, ಇಲ್ಲಿ ಗಣೇಶ್ ಸರ್ ಇದ್ದಾರೆ, ಶಶಿಕುಮಾರ್ ಸರ್ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಪ್ರೊಡ್ಯೂಸರ್ ಇದ್ದಾರೆ. ಯಾಕೆ ಒಂದು 4 ಜನ ಹುಡುಗಿರು ಬಂದು ಈ ಸಾಂಗ್ಗೆ ಒಂದೆರಡು ಸ್ಟೆಪ್ ಹಾಕಬಾರ್ದು ಅಂತ, ಆ ಥರ ಏನಾದರೂ ಒಳ್ಳೆ ಸ್ಟೆಪ್ ಹಾಕಿದ್ರೆ ನಾವು ಅವರಿಗೆ ಒಂದು ವಂಡರ್ಫುಲ್ ಗಿಫ್ಟ್ ಕೊಡ್ತೀವಿ. ಯಾರಿದ್ದಾರೆ ನಿಮ್ಮಲ್ಲಿ? ಎಷ್ಟು ಜನ ಡ್ಯಾನ್ಸರ್ಸ್ ಇದ್ದೀರಾ? ಅಂಕಲ್ ಯಾರು? ಓಕೆ, ಟಪ್ಪಂಗುಚ್ಚಿನ ಮಾಡಿ ಸರ್, ನಮಗೂ ಅದೇ ಬರೋದು. ಓಕೆ, ಯಾರಿವರಲ್ಲಿ ಈ ಕಡೆಯಿಂದ ಬರ್ತಾರಾ ಯಾರಾದರೂ? ನಮ್ಮ ಇನ್ಫ್ಲುಯೆನ್ಸರ್ಸ್ ಎಷ್ಟು ಜನ ಬಂದಿದ್ದಾರಲ್ಲ ಇಲ್ಲಿ, ಕಮ್ ಬೇಬಿ ಕಮ್, ಬಾ ಬಾ ಬಾ. ಬರೀ ನೋಡಿದ್ರ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಇಲ್ಲ, ಒಬ್ರು ಬರ್ತಾ ಇದ್ದಾರೆ ಜಾಕೆಟ್ ಹಾಕ್ಕೊಂಡು. ಮಾಮ ಹಲೋ, ನೀವೆಲ್ಲ ನಮ್ಮ ಇನ್ಫ್ಲುಯೆನ್ಸರ್ಸಾ? ಫೇಮಸ್ ಇನ್ಫ್ಲುಯೆನ್ಸರ್ಸ್. ಸ್ಕೂಲ್ಗೆ ಯಾವಾಗ ಹೋಗ್ತೀರಾ ಎಲ್ಲರೂ? ವೆರಿ ನೈಸ್, ಬನ್ನಿ ಮೇಡಮ್. ನೀವು ಸೂಪರ್, ನಮಸ್ಕಾರ. ಸಾಕು, ನನ್ನ ಹತ್ರ ಅಷ್ಟೊಂದು ಗಿಫ್ಟ್ ಇಲ್ಲ. ನೀ ಯಾಕೋ ಲೈಟಾಗಿ ಕನ್ನಡಕ ಹಾಕೊಂಡ್ಬರ್ತಿದ್ಯಾ? ಸಾಕು ನೀನೇನಮ್ಮ ನೀನು ಇವ್ರಿಗೆ ಹೇಳಿ ಕಳಿಸಿ ಅಂಗನವಾಡಿಗೆ. ಪಾಪ ಚಿಕ್ಕ ಹುಡುಗಿ, ಇನ್ಸ್ಟಾಗ್ರಾಮ್ ಎಲ್ಲ ನೋಡಬಾರ್ದು. ಹಾಂ, ಈಗ 4 ಗರ್ಲ್ಸ್ ದಟ್ ಸೈಡ್, 3 ಗರ್ಲ್ಸ್ ದಿಸ್ ಸೈಡ್. ನೀವು ಮಧ್ಯದಲ್ಲಿ ಬನ್ನಿ ಸರ್, 3 ಜನ. ನನಗೆ ಒಂದು ವಿಷಯ, ನೀವು ಇನ್ನೂ ಯಾಕೆ ಕನ್ನಡ ಹಾಕ್ಕೊಂಡಿದ್ದೀರ ಸರ್? ಸುಮ್ಮನೆ ಮೇಡಮ್, ಸಡನ್ನಾಗಿದೆ, ನೈಸ್ ಸ್ಟೈಲ್. ಹಾಕೊಳ್ಳಿ. ಎಷ್ಟು ಹುಡುಗಿರು ಇಂಪ್ರೆಸ್ ಮಾಡೋದು ಬಂದಿರ್ತೀರಾ? ಆಯ್ತೇರಿ ಕಮಾನ್. ಈ ಕಡೆ ಮುಂದಿಲ್ಲ, ಯಾಕೆ ಹಚ್ಕೊತಿದ್ದಾರೆ? ಬನ್ನಿ. ಟಕ ಅಂತ ಎಲ್ಲರದ್ದು ಹೆಸರು ಹೇಳಬೇಕು, ಓಕೆನಾ? ಹಾಂ, ತನುಶ್ರೀ. ಹಾಯ್, ನಾನು ಅನುಶ್ರೀ. ಅನನ್ಯ, ಸುಮತಿ, ಖುಷಿ, ರಾಜ್. ನಿಜ ಹೇಳ್ಬೇಕು. ಹಾಯ್ ರಾಜ್, ನಾವು ತೋ ಸುನಾ ಹೋಗ. ಆ ಥರ ಏನು ಹೇಳ್ತಿಲ್ಲ ತಾನೆ? ಫುಲ್ ಹೆಸರೇನು? ರಾಜ್. ಸುರೇಶ್, ರಿಟೈರ್ಡ್ ಸೋಲ್ಜರ್. ಓ ಸೂಪರ್ ಸರ್, ಒಳ್ಳೆ ಚಪ್ಪಾಳೆ ಅವರಿಗೆ. ಮಾನ್ಸಿ, ಜಯಶ್ರೀ, ಸಂಗೀತ. ವೆರಿ ಗುಡ್. ಈಗ ನೀವೆಲ್ಲರೂ ಆ ಸಾಂಗ್ ನೋಡಿದ್ದೀರಲ್ವಾ? ಸ್ಟೆಪ್ ಎಲ್ಲ ಗೊತ್ತಿದೆ ತಾನೆ? ಆ ಸ್ಟೆಪ್ನ ನೀವು ರೀಕ್ರಿಯೇಟ್ ಮಾಡಬೇಕು ಇವಾಗ, ಓಕೆನಾ? ಇಲ್ಲಿರೋ ಹೆಣ್ಮಕ್ಳ ಕಡೆ ಎಷ್ಟು ಜನ ಸಪೋರ್ಟ್ ಇದ್ದೀರಪ್ಪ? ಇದೇ ಆಗ್ತಾ ಇರೋದು ಇವತ್ತಿನ ಪರಿಸ್ಥಿತಿ. ಹೆಣ್ಮಕ್ಳಿಗೆ ಯಾರು ಸಪೋರ್ಟ್ ಮಾಡಲ್ಲ ನೀವು. ವೆರಿ ಬ್ಯಾಡ್ ಪಾ. ಈ ನಮ್ಮ ಗಂಡು ಮಕ್ಳಿಗೆ ಎಷ್ಟು ಜನ ಸಪೋರ್ಟ್ ಇದ್ದೀರಾ? ಡೋಂಟ್ ವರಿ, ಇವರೆಲ್ಲರೂ ಒಬ್ರಿಗೆ ನಮ್ಮ ಗಣೇಶ್ ಸರ್ ನಮ್ಮ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋದು. ಶಶಿಕುಮಾರ್ ಸರ್ ನಮ್ಮ ಗರ್ಲ್ಸ್ಗೆ ಸಪೋರ್ಟ್ ಮಾಡೋದು. ಸರ್ ಹೂ ಅಂದ್ಬಿಡಿ ಸರ್. ಸಾರ್ ನೋಡಿದ್ರ ಎರಡೂ ಆಡಿಯನ್ಸ್ ಥಿಯೇಟ್ರಿಗೂ ಸಿನಿಮಾ ನೋಡ್ಬೇಕು ಅನ್ನೋದು ಗೊತ್ತಿದೆ ಸರ್ಗೆ. ಸೊ ಹುಡುಗಿಗೂ ಸಪೋರ್ಟ್ ಮಾಡ್ತೀನಿ, ಹುಡುಗಿರಿಗೂ ಸಪೋರ್ಟ್ ಮಾಡ್ತೀನಿ ಅಂತ. ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಗರ್ಲ್ಸ್, ಓಕೆ? ಆದರೆ ನಮ್ಮ ಸಪೋರ್ಟ್ನ ನೀವು ವೀಕ್ ಮಾಡಬೇಡಿ, ಚೆನ್ನಾಗಿ ಸ್ಟೆಪ್ ಹಾಕಬೇಕು, ಓಕೆ? ರೆಡಿ? 3, 2, 1 ಮ್ಯೂಸಿಕ್. ಡೈರೆಕ್ಟರ್ ಅರ್ಜುನ್ ಜನ್ಯ ಸರ್ ಅವರ ಸಂಗೀತ. ಸೊ ಇಂದು ನಾಗರಾಜ್ ಹಾಗೂ ಕೈಲಾಶ್ ಖೇರ್ ಅವರು ಅದ್ಭುತವಾಗಿ ಹಾಡಿದ್ದಾರೆ. ಸಾಂಗನ್ನು ನೋಡಿದ್ವಿ, ಸಾಂಗಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರೋದೆಲ್ಲ ನೋಡಿದ್ವಿ. ಈ ಸಾಂಗಿನ ಒಂದು ಮಜಾ ಏನಪ್ಪ ಅಂದರೆ, ಆ ಸಾಂಗಿನ ಸಾಹಿತ್ಯ ತುಂಬ ಕ್ಯೂಟ್ ಆಗಿರುವಂತಹ ಸಾಹಿತ್ಯ, ಮಜವಾದಂತಹ ಒಂದು ಸಾಹಿತ್ಯ. ಈ ಥರ ಸಾಹಿತ್ಯ ಕೊಡೋದಕ್ಕೆ ಇನ್ಯಾರ ಕೈಯಿಂದ ಸಾಧ್ಯ? ನಮ್ಮ ಕವಿ ಮಹಾಶಯರು, ಕವಿ ರಾಜ್ ಅವ್ರಿಗೆ ಬರಲಿ ದೊಡ್ಡ ಚಪ್ಪಾಳೆ ಪ್ಲೀಸ್. ಗೊತ್ತಾ, ಗಣೇಶ್ ಸರು ಹೀರೋಯಿನ್ ಡ್ಯಾನ್ಸ್ ಮಾಡೋದು ಓಕೆ, ಶ್ರೀನಿವಾಸ್ ರಾಜು ಸರು, ನಮ್ಮ ಪ್ರೊಡ್ಯೂಸರ್ ಸರು, ಕವಿರಾಜು ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ರು. ಏನು ವಂಡರ್ಫುಲ್ ಮೂಮೆಂಟ್ಸ್ ಅಂತಂದರೆ, ಆ ಮೂಮೆಂಟ್ಸ್ನ ನಾವು ಇನ್ನೊಂದ್ಸಲಿ ನೋಡಬೇಕು ಅಂತ ಆಸೆ ಪಡ್ತಾ ಇದ್ವಿ. ಅಭಿಮಾನಿಗಳ ಕೋರಿಕೆ ಮೇರೆಗೆ ಸಾಂಗ್ ಒನ್ ಮೋರ್ ಟೈಮ್. ಮನೆಯಲ್ಲಿ ಜಿಮ್ ಮಾಡ್ತೀರಾ? ಮನೇಲಿ ಹೆಂಗೆ ಜಿಮ್ ಮಾಡೋದಂದ್ರೆ ಹೆಂಗೆ ಸರ್? ಆ್ಯಕ್ಚುಲಿ ನಾನು ಕೋಚಿಂಗ್ ಮಾಡ್ತಿದ್ದೆ, ಅದರಲ್ಲೇ ನಾನೇ ಡಂಬಲ್ ಇಟ್ಟಿದ್ದೀನಿ ಅಷ್ಟೇ. ಸೊ ಸೂಪರ್, ಏನು ಬಾಡಿ ಮೇಂಟೈನ್ ಮಾಡೋರು ನೋಡ್ರ, ಚಪ್ಪಾಳೆ ವಂಡರ್ಫುಲ್. ಮೇಡಮ್ ಮಾತ್ರ ಹೌಸ್ ವೈಫ್ ಅಂತ ಹೇಳಿದ್ರೆ ದೋಸೆ ಎಲ್ಲ ತಿರುಗಾಕಿ ಚಪಾತಿ ಎತ್ತಿ 4 ಸ್ಟೆಪ್ ಮಾಡಾಕಿದ್ರು. ಬಟ್ ಎಲ್ಲರೂ ಚೆನ್ನಾಗಿ ಸ್ಟೆಪ್ ಮಾಡೋದು. ಏನು ಸರ್? ಹಾಂ, ಗಂಡ ಹೇಳ್ತೀನ ನೀವೇ ಸರ್? ಮತ್ತೆ ಬೇರೆ ಹುಡುಗರ ಜೊತೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ನೀವಿಬ್ರು ಮಾಡಬೇಕು. ಇವರು ಯಂಗ್ ನನಗೆ ಮದುವೆನೇ ಆಗಿಲ್ಲ, ಮೈ ಮ್ಯಾರೇಜ್ ಇಸ್ ನಾಟ್
ಪರ್ಫೆಕ್ಟ್, ಐ ಆಮ್ ನಾಟ್ ರೆಡಿ ಟು ಟೇಕ್ ರಿಸ್ಕ್ ಥರ ಡ್ಯಾನ್ಸ್ ಮಾಡಿದ್ರು ಅವರು. ಎಲ್ಲರೂ ಸೂಪರಾಗಿ ಡ್ಯಾನ್ಸ್ ಮಾಡಿದ್ರಿ. ಆ್ಯಂಡ್ ನೀವಿಬ್ಬರಂತೂ ಸಪ್ರೇಟಾಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಬಟ್ ಈ ಹುಕ್ ಸ್ಟೆಪ್ ಇದೆ ಗೊತ್ತಾ, ಅದು ಕರೆಕ್ಟಾಗಿ ನೀವು ಯಾರು ಮಾಡ್ತಾ ಇಲ್ಲ. ಗಣೇಶ್ ಸರ್, ಈ ಒಂದು ಹುಕ್ ಸ್ಟೆಪ್ ಏನಿದೆ ಅದನ್ನು ನೀವು ಒಂದೇ ಒಂದ್ಸಲಿ ಎಲ್ಲ ಅಭಿಮಾನಿಗಳಿಗೋಸ್ಕರ ಹೇಳ್ಕೊಟ್ಬಿಟ್ರೆ, ಒಂದು 15 ದಿನ ಸ್ನಾನ ಮಾಡಲ್ಲ ನಮ್ಮ ಹೆಣ್ಮಕ್ಳು, ಖುಷಿಯಾಗ್ಬಿಡ್ತಾರೆ ಸರ್ ಪಾಪ. ಪ್ಲೀಸ್ ಸರ್, ಪ್ಲೀಸ್ ಒಂದೇ ಒಂದ್ಸಲಿ ಸರ್. ಈಗ ಒಂದು ಸರ್ಪ್ರೈಸ್ ಹೇಳ, ಗಣೇಶ್ ಸರ್ ಜೊತೆ ನಮ್ಮ ಡಾನ್ಸಿಂಗ್ ಕಿಂಗ್ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ಬರ್ತಾರೆ. ಸರ್ ಕಮಲ್ ಸರ್, ಅದು 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 ಆ ಹುಕ್ ಮೂಮೆಂಟ್ಗೆ ಇದು ಕ್ಯೂ ಮಾಡ್ಬೋದು. ಹೋಗ್ಬೇಕಮ್ಮ, ಹೇಳಿದ್ರೆ ಮಾತಾ ಕೇಳೋದು. ಇದು ಹುಕ್ ಮೂಮೆಂಟು. ನೀನು ಮಾಡು, ಒಂದು ನಿಮಿಷ ನೀನು ಮಾಡಿದ್ದೇನೆ ನೋಡೋಣ. ಹುಕ್ ಮೂಮೆಂಟ್ ಮಾಡೋದಿದ್ದೀನಿ. ಅದು ಕರೆಕ್ಟ್ ಸರ್. ಮ್ಯೂಸಿಕ್ ಯಾವ ರೀಲ್ ಓಪನ್ ಮಾಡಿದ್ರು ಕೂಡ ನಮಗೆ ಕೇಳ್ತಾ ಇರೋದು ಇದು ಒಂದೇ ಸಾಂಗು. ಸೊ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂಥ ಸಾಂಗನ್ನು ಇವತ್ತು ನಾವು ಲಾಂಚ್ ಮಾಡ್ತಿದ್ದೀವಿ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಚಿತ್ರದ ಒಂದು ಅದ್ಭುತವಾದಂತಹ ಪಾತ್ರದಲ್ಲಿ ಅಭಿನಯಿಸಿರುವಂತಹ ನಾಯಕಿ ಶರಣ್ಯ ಶೆಟ್ಟಿ ಅವರು ಬಂದಿದ್ದಾರೆ. ಸೊ ಶರಣ್ಯ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಪ್ಲೀಸ್. ನಮಸ್ಕಾರ ಶರಣ್ಯ ಅವರೇ. ನಮಸ್ಕಾರ. ಸೊ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಇನ್ನೊಂದು ಸಾಂಗ್ ಲಾಂಚ್ ಮಾಡ್ತಿದ್ದೀವಿ. ಆ್ಯಂಡ್ ಇದರಲ್ಲಿ ನೀವು ಕೂಡ ಒಂದು ಸುಂದರವಾದಂಥ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರ. ಚಿತ್ರದ ಬಗ್ಗೆ, ಪಾತ್ರದ ಬಗ್ಗೆ, ಎಲ್ಲ ಅಭಿಮಾನಿಗಳು ಸೇರಿದ್ದಾರೆ, ಅವ್ರ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇಡೀ ಟೀಮ್ ಬಂದಿದೆ. ಫಸ್ಟ್ ಆಫ್ ಆಲ್ ಈ ಸ್ಟೇಜ್ನ ನಾನು ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಶ್ರೀನಿವಾಸ್ ರಾಜು ಸರ್, ಹಾಗೆ ಗಣೇಶ್ ಸರ್, ಅದ್ಭುತವಾದಂಥ ರೆಸ್ಪಾನ್ಸಸ್ ಬರ್ತಾ ಇದೆ. ನೀವು ಈ ಸಾಂಗನ್ನು ನಮ್ಮ ಆನಂದ್ ಆಡಿಯೋಲ್ಲಿ ನೋಡಬಹುದು. ಸೊ ಈ ಸಾಂಗನ್ನು ಎಂಜಾಯ್ ಮಾಡಿ. ಅದಕ್ಕೂ ಮುಂಚೆ ಈಗ ವೇದಿಕೆ ಮೇಲೆ ಮತ್ತೋರ್ವ ನಟನನ್ನು ಕರೆಯುವಂತಹ ಸಮಯ. ಇವರು ಕನ್ನಡ ಚಲನಚಿತ್ರದಲ್ಲಿ ಹಾಗೂ ಕಿರುತೆರೆಯಲ್ಲಿ ತಮ್ಮದೇ ಒಂದು ವಿಶೇಷವಾದ ಛಾಪನ ಮೂಡಿಸಿರುವಂಥ ಶಿವಧ್ವಜ್ ಸರ್ ಅವರು. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವೇದಿಕೆ ಮೇಲೆ ಶಿವಧ್ವಜ್ ಸರ್ ಅವರು. ಕನ್ನಡದವ್ರು ಯಾವಾಗ ಇಷ್ಟು ಅಂಜಿಸಿದ್ರು, ಒಂದು ಚಪ್ಪಾಳೆ ಇಲ್ಲ, ಒಂದು ಸೌಂಡ್ ಇಲ್ಲ. ಬರಲಿ ಸೌಂಡು. ಥ್ಯಾಂಕ್ ಯು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಇನ್ನೊಂದು ಹಾಡು ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ನೀವು ಕಿರುತೆರೆಯಲ್ಲೂ ಸೂಪರ್ ಹಿಟ್ಟು, ಬೆಳ್ಳಿತೆರೆಯಲ್ಲೂ ಸೂಪರ್ ಹಿಟ್ಟು. ಸೊ ಹೇಗೆ ಅನಿಸ್ತಾ ಇದೆ ಈ ಸಿನಿಮಾದಲ್ಲಿ ನೀವು ಪಾತ್ರ ಮಾಡಿರೋದು ಅಥವಾ ಭಾಗವಹಿಸಿರೋದು? ಆ್ಯಕ್ಚುಲಿ ನಮ್ಮದೆಲ್ಲ ಒಂದು ದೊಡ್ಡ ಫ್ಯಾಮಿಲಿ. ಸರ್, ಗಣೇಶ್ ಸರು, ಆಮೇಲೆ ಶಶಿಕುಮಾರ್ ಸರು, ಅಶೋಕ್ ಸರು, ಶ್ರುತಿ ಮೇಡಮು, ಭಾಳಷ್ಟು ಜನ, ಇವನು ರಾಮಕೃಷ್ಣ ಸರ್, ಎಲ್ಲ ಒಂದು ದೊಡ್ಡ ಫ್ಯಾಮಿಲಿ. ಹೆಚ್ಚು ಕಡಿಮೆ ಒಂದು 20 ದಿನ ಸಖತ್ ಮಜಾ ಮಾಡಿದ್ವಿ ನಾವು. ಆ್ಯಂಡ್ ಎವ್ರಿ ಡೇ ಅಂದರೆ ಒಂದು ಕಮ್ಮಿ ಅಂದರೆ ಒಂದು 25-30 ಜನ ಆರ್ಟಿಸ್ಟ್ ಇದ್ದರು. ಆ್ಯಂಡ್ ನಮಗೆ ಏನಂತ ಹೇಳಿದ್ರೆ, ಗಣೇಶ್ ಅವ್ರ ಜೊತೆ ನಾನು ಹಿಂದೆ ಆ್ಯಕ್ಟ್ ಮಾಡಿದ್ದೆ. ಬಟ್ ಈ ಸರಿ ಆಫ್ಟರ್ ಲಾಂಗ್ ಟೈಮ್ ಅವ್ರು ಗೋಲ್ಡನ್ ಸ್ಟಾರ್ ಆದಮೇಲೆ, ಬಟ್ ಸ್ಟಿಲ್ ಈಸ್ ಲೈಕ್ ವೆರಿ ಕ್ಲೋಸ್. ನಾವು ಮೊದಲೇ ಹೇಗಿದ್ವಿ ಹಾಗೇ ಇದ್ದಾರೆ. ಆ್ಯಂಡ್ ಶಶಣ್ಣನ ಜೊತೆಯಲ್ಲಿ ಐ ಥಿಂಕ್ ನಾನು ಯಾವುದೂ ಆ್ಯಕ್ಟ್ ಮಾಡಿರಲಿಲ್ಲ. ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಶ್ರೀನಿವಾಸ್ ರಾಜ್ ಅವ್ರ ಜೊತೆ ಹಿಂದೆ ಒಂದು ಸಿನಿಮಾಕ್ಕೆ ಅವರು ಟೆಕ್ನಿಷಿಯನ್ ಆಗಿದ್ದರು. ಆ್ಯಂಡ್ ವಂಡರ್ಫುಲ್ ಪ್ರೊಡಕ್ಷನ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಅದ್ಭುತವಾದಂತಹ ಫ್ಯಾಮಿಲಿ ಎಂಟರ್ಟೈನರ್ನ ನಮ್ಮ ಕನ್ನಡ ಆಡಿಯನ್ಸಿಗೆ ಕೊಡ್ತಾ ಇದ್ದಾರೆ. ಯಾಕಂದರೆ ನೀವು ಹಿಂದೆ ಎಲ್ಲ ಕೂಡು ಕುಟುಂಬದ ಸಿನಿಮಾಗಳೆಲ್ಲ ನೋಡಿದ್ದೀವಿ. ಯಜಮಾನ, ಸ್ನೇಹಲೋಕ, ಆಮೇಲೆ ಭಾಳಷ್ಟು ಸಿನಿಮಾ. ಅದೇ ಒಂದು ಆ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಏನಿದೆ, ಅದೇ ಥರದ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಾರೆ ಶ್ರೀನಿವಾಸ್ ರಾಜು ಸರ್. ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಥರದ ಒಂದು ಸಿನಿಮಾ ಬೇಕಿತ್ತು, ಅದೀಗ ಬಂದಿದೆ. ಖಂಡಿತವಾಗ್ಲೂ ಇದನ್ನ ಜನ ನೋಡ್ತಾರೆ, ಇಷ್ಟಪಡ್ತಾರೆ. ಆಮೇಲೆ ಅದ್ಭುತವಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಟನೆ ಮಾಡಿದ್ದಾರೆ. ಕಾಮಿಡಿಗಂತೂ ಬರ ಇಲ್ಲ, ಅದ್ಭುತವಾದ ಕಾಮಿಡಿಯನ್ಸ್ ಎಲ್ಲರೂ ಇದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಟಾಪ್ ಕಾಮಿಡಿಯನ್ಸ್ ಇದ್ದಾರೆ.
ಓ ಲವ್ಲಿ, ಇದೊಂದು ಇಡೀ ನಾವು ಕುಟುಂಬ ಸಮೇತ ಕುತ್ಕೊಂಡು ನೋಡಿ ಎಂಜಾಯ್ ಮಾಡಿ ಒಂದು 2.5 hours ಮಜಾ ಮಾಡ್ಕೊಂಡು ಮಜಾ ಬರೋದು. ಮಾಡುವಂಥ ಸಿನಿಮಾನೇ ಬೇಕು. ಎಲ್ಲರಿಗೂ ಈಗ ಏನು ಬೇಕಂದ್ರೆ ಎಂಟರ್ಟೈನ್ಮೆಂಟ್, ನಗಬೇಕು, ಖುಷಿಯಲ್ಲಿರಬೇಕು. ಅಷ್ಟಂತೂ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಇದೆ. ಅರೆ ಲವ್ಲಿ, ನಮ್ಮ ಶ್ರೀಮಧ್ವಜ್ ಸರ್ ಹೇಳ್ತಾ ಇದ್ರೆ ಸಿನಿಮಾ ನೋಡೋಣ ಅಂತ ಆಸೆ ಆಗ್ತಾ ಇದೆ. ಬಟ್ ಸಿನಿಮಾ ರಿಲೀಸ್ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನು ಸ್ವಲ್ಪ ದಿನಗಳಲ್ಲಿ ನಾವು ಹೇಳ್ತೀವಿ. ಇವತ್ತು ಇನ್ನೊಂದು ಸಾಂಗ್ ಲಾಂಚ್ ಆಗ್ತಾ ಇದೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಮಾತುಗಳನ್ನ ಶೇರ್ ಥ್ಯಾಂಕ್ ಯು. ಮಾಡಿದ್ದೀವಿ. ಎಲ್ಲರೂ ಹೇಗಿದ್ದೀರಾ? ಅವರು ಸ್ವಲ್ಪ ಮಾಲ್ ಸುತ್ತಿದ್ರಲ್ಲ. ಇಲ್ಲ ಎಲ್ಲರೂ ಎನರ್ಜೆಟಿಕ್ ಆಗಿದ್ದಾರೆ. ಹಲೋ, ಹಲೋ ಹೇಳಕ್ಕೆ ದುಡ್ಡ ಕಾಸ? ಯಾರೋ ಒಬ್ರು ಹಲೋ ಹೇಳ್ತಾ ಇದ್ರೆ ಹಲೋ ಹೇಳ್ರು. ಹೇಳ್ತಾರೆ ಹಲೋ. ಥ್ಯಾಂಕ್ ಯು ವೆರಿ ಮಚ್. ಅದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಐ ಯು. ಥಿಂಕ್ ಫಸ್ಟ್ ಟೈಮ್ ನಾವು ಇಬ್ರು ಶೇರ್ ಮಾಡ್ತಾ ಇದ್ದೀವಿ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಗಣೇಶ್ ಸರ್ ತುಳು ಕಲ್ತ್ಬಿಟ್ಟು ಅವ್ರ ಮುಂದೆ ಏನು ಸೀಕ್ರೆಟ್ ಮಾತಾಡೋಕ್ಕಾಗಲ್ಲ. ಈಗ ಬಲೆ ಅಂತ ಹೇಳ್ಬಿಡ್ತಾರೆ. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ ಗಣೇಶ್ ಸರ್ ಅವ್ರು ಎಷ್ಟೊಂದು ಜನ ಫ್ಯಾನ್ಸು ಅವ್ರ ಕೈಲಿ ಆ ಪೋಸ್ಟರ್ಸ್, ಅವ್ರದ್ದು ಫೋಟೋಸ್ ಎಲ್ಲ ಇಟ್ಕೊಂಡಿದ್ದಾರೆ. ಎಲ್ಲ ಫೋಟೋಸ್ ತೋರಿಸಿರೋಣ. ಹೌ ಸ್ವೀಟ್ ಎಲ್ಲ ಅಲ್ಲಿ. ಅರ್ರೇ ನೈಸ್ ಸರ್. ಎಲ್ಲ ಅಭಿಮಾನಿಗಳು ನಿಮ್ಮ ಫೋಟೋ ಇಟ್ಕೊಂಡು ಎಷ್ಟು ಪ್ರೀತಿಯಿಂದ ನಿಮ್ಮನ್ನು ನೋಡೋದಕ್ಕೆ ಬಂದಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾವು ಗಣೇಶ್ ಸರ್ನ ಕರಿತೀವಿ. ಬಟ್ ಅದಕ್ಕಿಂತ ಮುಂಚೆ ಕೃಷ್ಣಂ ಪ್ರಣಯ ಸಖಿ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ ಅಡಿ ಅದ್ದೂರಿಯಾಗಿ ನಿರ್ಮಾಣ ಆಗಿರುವಂಥ ಚಿತ್ರ, ಶ್ರೀನಿವಾಸ್ ರಾಜು ಸರ್ ಅವರ ನಿರ್ದೇಶನದ, ಪ್ರಶಾಂತ್ ಜಿ ರುದ್ರಪ್ಪ ಅವರ ನಿರ್ಮಾಣದ, ಗಣೇಶ್ ಸರ್ ಅವರ ಅಭಿನಯದ, ಅರ್ಜುನ್ ಜನ್ಯ ಸರ್ ಅವರ ಸಂಗೀತ ಇರುವಂತಹ ಕೃಷ್ಣಂ ಪ್ರಣಯ ಸಖಿ ಚಿತ್ರದ 2ನೇ ಹಾಡನ್ನ ಈಗ ಲಾಂಚ್ ಮಾಡ್ತಾ ಇದ್ದೀವಿ. ಇದನ್ನ ವೇದಿಕೆ ಮೇಲೆ ಬಂದು ಈ ಹಾಡನ್ನ ಲಾಂಚ್ ಮಾಡ್ತಾ ಇರೋದು ಇಸ್ ನನ್ ಅದರ್ ದನ್ ನಮ್ಮೆಲ್ಲರ ನೆಚ್ಚಿನ ಶಶಿಕುಮಾರ್ ಸರ್. ಎಲ್ರಿಗೂ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ಇವತ್ತು ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಮಂತ್ರಿ ಮಾಲಲ್ಲಿ ಆಡಿಯೋ ಲಾಂಚ್ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಭಾಳ ಇಷ್ಟು ಜನ ನೀವು ಕನ್ನಡ ಕಲಾಭಿಮಾನಿಗಳು, ಗಣೇಶ್ ಫ್ಯಾನ್ಸು ಎಲ್ಲರ ಇಂಥ ಒಂದು ಬಳಗ ಇದೆ ಅಂತ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಯಾವುದೋ ಒಂದು ಯೂಶ್ವಲಿ ನಮ್ಮ ಸಿನಿಮಾ ಇದು ಲಾಂಚ್ ಮಾಡ್ಬೇಕಾದ್ರೆ ಆಡಿಯೋ ಲಾಂಚು ಮತ್ತು ಇನ್ನೊಂದು ಏನೋ ಒಂದು ಇದು ಮಾಡ್ಬೇಕಾದ್ರೆ ಒಂದು ಹಾಲ್ ಅಂತಲೇ ಒಂದು ಇದು ಮಾಡ್ತಾರೆ. ಸೊ ಆ ಥರ ಇದ್ದ ಬರೋ ನಮ್ಮ ಪ್ರೆಸ್ ಮೀಡಿಯಾ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಬಟ್ ಇಲ್ಲಿ ನೋಡಿದ್ರೆ ಆಡಿಯನ್ಸು, ಅಭಿಮಾನಿಗಳು ಎಲ್ಲರೂ ನೀವು ಸೇರಿದ್ದೀರ, ಭಾಳ ಸಂತೋಷ. ಇವತ್ತು 2ನೇ ಸಾಂಗ್ ಇದು ಮಾಡ್ತಾಯಿದ್ದಾರೆ. ಇದರಲ್ಲಿ ಗಣೇಶ್ ಜೊತೆ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದೀನಿ. ಅದು ಬೇಡ, ಅದು ಹೇಳ್ಬಿಟ್ರೆ ಗೊತ್ತಾಗುತ್ತೆ. ಯಾಕಂದರೆ ಶೂಟಿಂಗಲ್ಲಿ ಒಂಥರ ಇದ್ದರೆ, ಡಬ್ಬಿಂಗಲ್ಲಿ ಒಂಥರ ಇದೆ, ರಿಲೀಸ್ಗೆ ಒಂಥರ ಆಗ್ಬಿಡ್ತೀನಿ. ನಾನು ಗಣೇಶ್ ನಾಲ್ಕು ಇದೆಯಾ ಡೈರೆಕ್ಟ್ರಿಗೆ ಗೊತ್ತೆ, ಶ್ರೀನಿವಾಸ್ ರಾಜ್ ಅವರಿಗೆ. ಸೊ ಹಿಂಗಾಗಿ ತುಂಬ ಚೆನ್ನಾಗಿದೆ. ಇದು ನಮ್ಮ ಶಿವಧ್ವಜ್ ಹೇಳಿದಾಗೆ ಆಫ್ಟರ್ ಲಾಂಗ್ ಟೈಮ್ ಈ ಒಂಥರ ಒಂದು ಫ್ಯಾಮಿಲಿ ಲವ್ಲಿ ಸಬ್ಜೆಕ್ಟು, ಎಂಟರ್ಟೈನ್ಮೆಂಟ್ ಪಾರ್ಟ್ ಇದೆ. ಇಟ್ಸ್ ನಾಟ್ ಆ್ಯಕ್ಷನ್ ಬೇಸ್ಡ್ ಸಿನಿಮಾ ಅಲ್ಲ ಇದು. ಯಾಕಂದರೆ ಶ್ರೀನಿವಾಸ್ ರಾಜ್ ಅವರು ಹಿಂದೆ ಮಾಡಿದಂಥ ಎಲ್ಲ ಚಿತ್ರಗಳು, ದಂಡೋಪಾಳಿಯಲ್ಲೆಲ್ಲ ನೀವು ನೋಡಿದ್ದಾರೆ, ದಂಡೋಪಾಳಿ ಸೀರೀಸ್ ಎಲ್ಲ ಸೂಪರ್ ಹಿಟ್ ಮೂವೀಸ್ ಕೊಟ್ಟಿದ್ದಾರೆ. ಈಗ ಅದರ ಒಂದು ಶ್ಯಾಡೋವಿಂದ ಇದು ಹೊರಗಡೆ ಬಂದು ಇದೊಂದು ಪ್ರಯೋಗ ಮಾಡಿದ್ದಾರೆ ಶ್ರೀನಿವಾಸ್ ರಾಜ್ ಅವರು. ಖಂಡಿತವಾಗ್ಲೂ ನಾವೆಲ್ಲರೂ ಸೇರಿ ಅವ್ರಿಗೆ ಒಳ್ಳೇದಾಗಲಿ. ಶ್ರೀನಿವಾಸ್ ರಾಜ್ ಅವ್ರಿಗೆ ಈ ಥರದೊಂದು ಪ್ರಯೋಗನ, ಈ ಥರದ ಫ್ಯಾಮಿಲಿ ಡ್ರಾಮಾನ ಒಂದು ಹ್ಯೂಮರಸ್ ವೇನಲ್ಲಿ ಮಾಡ್ಬೋದು ಶ್ರೀನಿವಾಸ್ ರಾಜ್ ಅವರು ಅಂತ ಹೇಳೋದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಒಂದು ಆಶೀರ್ವಾದ ಈ ಒಂದು ಬ್ಯಾನರ್ ಮೇಲೆ, ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಇದೆ, ಪ್ರಶಾಂತ್ ಮೇಲಾಗಲಿ, ಡೈರೆಕ್ಟರ್ ಶ್ರೀನಿವಾಸ್ ಆಗಲಿ, ಗಣೇಶ್ ಅವ್ರ ಮೇಲೆ, ಎಲ್ಲ ಕಲಾವಿದರ ಮೇಲೂ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಇರಲಿ. ಮತ್ತು ಹಾಗೆಯೇ ಇವತ್ತು ಸೆಕೆಂಡ್ ಸಾಂಗ್ ಚಿನ್ನಮ್ಮ ಚಿನ್ನಯ್ಯ ಸಾಂಗ್, ಇದು ಸೆಕೆಂಡ್ ಸಾಂಗ್ ಇದು ಲಾಂಚ್ ಆಗ್ತಾ ಇರೋದು. ದಯಮಾಡಿ ಕೇಳಿ, ನೀವೆಲ್ಲ ಎಂಜಾಯ್ ಮಾಡಿ. ನಿಮ್ಮ ಆಶೀರ್ವಾದ, ಅಭಿಮಾನ, ಪ್ರೀತಿ ಸದಾ ಇದೇ ರೀತಿ ಕನ್ನಡ ಚಿತ್ರರಂಗದ ಮೇಲೆ ಇರಲಿ, ಎಲ್ಲ ಕಲಾವಿದರು ಮತ್ತು ಎಲ್ಲ ನಿರ್ಮಾಪಕರು, ನಿರ್ದೇಶಕರ ಮೇಲೆ ಇರಲಿ ಅಂತ ಕೇಳ್ಕೊಂಡು ನಾನು ಎರಡು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಶಶಿಕುಮಾರ್ ಸರ್ ಅವರು ಚಿನ್ನಮ್ಮ ಚಿನ್ನಯ್ಯ ಸಾಂಗ್ ಅನ್ನ ಲಾಂಚ್ ಮಾಡಿದ್ದಾರೆ. ಸಾಂಗ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದು ಲೈಟ್ ಇಲ್ಲ ಅಂತಾರೆ. ಮೊದಲನೇದಾಗಿ ಈ ವಿಡಿಯೋ ನೋಡಿ ಕ್ರಿಯೇಟಿವ್ ಆಗಿದೆ, ತುಂಬ ಕ್ರಿಯೇಟಿವ್ ಆಗಿದೆ. ಲಿರಿಕಲ್ ವಿಡಿಯೋ ತುಂಬ ಖುಷಿ ಆಯಿತು ಸರ್. ಅದರಲ್ಲೂ ನಿಮ್ಮ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು. ಈ ರೈಟ್ ಲೆಗ್ ಎತ್ಬಿಟ್ಟು ಏನೋ ಒಂದು ಸ್ಟೆಪ್ ಮಾಡ್ತಿದ್ರಲ್ಲ. ನಾನಂತೂ ಡ್ಯಾನ್ಸ್ ಮಾಡ್ತಿರ್ಲಿಲ್ಲ, ನನ್ನನ್ನು ನಾನಲ್ಲದೆ ಡ್ಯಾನ್ಸ್ ಮಾಡ್ತಿದ್ರು. ಸೂಪರ್ ಸರ್, ಥ್ಯಾಂಕ್ ಯು ಸರ್.
ಶ್ರೀನಿವಾಸ ರಾಜು ಅವರ ಸಿನಿಮಾಗೆ ಹಾಡು ಬರೀಬೇಕು ಅಂದಾಗ ನನಗೆ ನೆನಪು ದೊಡ್ಡ ಬಾಳ್ಯರೇ ಸರ್. ಯಾವುದೋ ಥ್ರಿಲ್ಲರು ಏನೋ ಒಂದು ಸಸ್ಪೆನ್ಸ್ ಸಾಂಗ್ ಬರೀಬೇಕೇನೋ ಅಂತ ಅಂದ್ಕೊಂಡು ಹೋದರೆ ನನಗೆ ಫಸ್ಟ್ ಶಾಕು ಲವ್ ಸ್ಟೋರಿ ಮಾಡ್ತಿದ್ದಾರಂತೆ. ಹಿಂಗೆ ಸರ್ ಸಿಂಕ್ ಆಗ್ತಿಲ್ಲಲ್ಲ ಅಂತ ಇಲ್ಲ ಚೇಂಜ್ ಆಗಬೇಕು. ಆಮೇಲೆ ನೋಡಿದ್ರೆ ಆ ಲವ್ ಸ್ಟೋರಿಯಲ್ಲೂ ಒಂದು ಸಸ್ಪೆನ್ಸ್ ಇಟ್ಟಿದ್ದಾರೆ ಆ್ಯಕ್ಚುಲಿ. ಪಕ್ಕಾ ಫ್ಯಾಮಿಲಿ ಲವ್ ಸ್ಟೋರಿ, ಬಟ್ ಅದರಲ್ಲೂ ಒಂದು ಸಸ್ಪೆನ್ಸ್ ಹೇಳಿ ತುಂಬ ಚೆನ್ನಾಗಿ ಹೋಗುತ್ತೆ. ನಾನು ಸಿನಿಮಾ ಕೂಡ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ ಸಿನಿಮಾ. ಖಂಡಿತವಾಗೂ ಈ ಹೊತ್ತಿಗೆ ಎಲ್ಲ ಆಡಿಯನ್ಸ್ಗೆ ಬೇಕಾಗಿರುವ ಮನರಂಜನೆ ಮತ್ತು ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂಥ ಸಿನಿಮಾ. ಜೊತೆಗೆ ಈ ಹಾಡಿನ ಪಿಕ್ಚರೈಸೇಷನ್ ಎರಡೇ ತುಣುಕು ನೋಡ್ತೀರಿ, ರಿಯಲ್ ಪಿಕ್ಚರೈಸೇಷನ್ ಅದು ತುಂಬ ಚೆನ್ನಾಗಿದೆ. ವೈಯಕ್ತಿಕವಾಗಿ ನನಗೆ ಈ ಹಾಡು ತುಂಬ ಇಷ್ಟ ಆಗಿದ್ದು ಅರ್ಜುನ್ ಜನ್ಯವರ ಕಂಪೋಸಿಷನ್. ಒಂದು ಫೋಕ್ ಬೇಸ್ಡ್ ಮೆಲೋಡಿ ಅಂತ ಹೇಳ್ಬೋದು ಇದಕ್ಕೆ. ನನಗೆ ಇಷ್ಟವಾಗಿ ಜಾಗ ಬಂದ್ಬಿಟ್ಟು ಬೆಳೆದಿಲ್ಲ ಬೆಂಕಿಯಲ್ಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳೆದೆ ನಮ್ಮ ನೀರಿಟ್ಟ ಹಣವಟ್ಟು ಮೇಲೆ ಹೋಗಿ ನಕ್ಷತ್ರ ಆಯ್ತವಮ್ಮ. ಅದರ ಒಂದು ನಮ್ಮ ನೆಲದ ಲಿರಿಕ್ಸ್ ಬರೆಯೋಕ್ಕೆ ಸಿಗುತ್ತೆ ಒಂದು ಜಾನಪದ ಶೈಲಿಯಲ್ಲಿ. ಅದು ನನಗೆ ತುಂಬ ಇಷ್ಟ. ಖಂಡಿತವಾಗಿ ಈ ಹಾಡು ಒಂದು ದೊಡ್ಡ ಹಿಟ್ ಆಗುತ್ತೆ. ಗಣೇಶ್ ಸರ್ ಮತ್ತು ಮೇಡಮ್ ಅವ್ರ ಹೆಸರು ಗೊತ್ತಿಲ್ಲ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಕನ್ನಡ ಚಿತ್ರರಂಗಕ್ಕೆ ಈ ಹೊತ್ತಿಗೆ ಬೇಕಾದ ಒಂದು ಆಕ್ಸಿಲರೇಟರನ್ನು ಈ ಚಿತ್ರ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಹಾಗಾಗಲಿ ಇಡೀ ತಂಡಕ್ಕೆ ಎಲ್ಲರಿಗೂ ಶುಭಾಶಯ. ಸೂಪರ್. ಈಗ ಕವಿರಾಜ್ ಅವರು ನಾವು ಸಾಂಗ್ ಹಾಕ್ತೀವಿ, ಆ ರೈಟ್ ಲೆಗ್ ಎದ್ಬಿಟ್ಟು ಮಾಡಿರೋ ಸ್ಟೆಪ್ಪನ್ನ ಅವರು ನಮಗಾಗಿ ಮಾಡ್ತಾರೆ. ಅವರು ಕೈಯಲ್ಲಿ ಲಿರಿಕ್ಸು ಬರೀತಾರೆ, ಕಾಲಲ್ಲಿ ಸ್ಟೆಪ್ಪು ಹಾಕ್ತಾರೆ. ಏನಿದು ಕೈ ನೋವಾ? ಅಲ್ಲ, ಕೈಯಲ್ಲ ಕವಿಯವರೇ, ಹೊಡ್ಬಿಟ್ರಾ? ಸರಿ, ಒಂದೆರಡು ಸ್ಟೆಪ್ಪು ಚೆನ್ನಾಗಿತ್ತು ನೀವು ಮಾಡಿ. ನೀವು ದಯವಿಟ್ಟು ಆಗಾಗ ಅರ್ಜುನ್ ಜನ್ಯ ಸರ್ನ ಮೀಟ್ ಮಾಡ್ತಾರೆ. ಅವ್ರು ಎಂಥ ವಂಡರ್ಫುಲ್ ಡ್ಯಾನ್ಸರ್. ನೀವು ಮೊನ್ನೆ ಸ್ಟುಡಿಯೋ ಬಂದಿದ್ದಾಗ ನನ್ನ ನೋಡಿ ಮಾತಾಡ್ಸ್ದಲ್ಲ ನಿಮ್ಮನ್ನು, ಆಮೇಲೆ ಪರ್ಸ್ನಲ್ ಆಗಿರೋದು ಮಾತಾಡ್ತೀನಿ. ಡ್ಯಾನ್ಸಾ? ಯಾರು ಅದು ಡ್ಯಾನ್ಸ್ ಕೇಳಿದ್ದು? ಆ ಸಾಂಗಿಗೆ ಡ್ಯಾನ್ಸು ನೀವೆಲ್ಲ ರೀಲ್ ಮಾಡಿ ಹಾಕಲೇಬೇಕು, ಓಕೆನಾ? ಸರಿ, ಈಗ ಆ ಸಾಂಗ್ ಹೇಗಿದೆ, ಅದರ ಸಾಹಿತ್ಯ ಹೇಗಿದೆ, ಅದರ ಡ್ಯಾನ್ಸ್ ಹೇಗಿದೆ ಎಲ್ಲವನ್ನ ತಿಳ್ಕೊಂಡ್ವಿ. ಯಾವುದೇ ಒಂದು ಸಿನಿಮಾ ಆಗಿರ್ಬೋದು, ಹಾಡಾಗಿರ್ಬೋದು, ಆ ಸಿನಿಮಾದ ಪ್ರಮೋಷನ್ ಆಗಿರ್ಬೋದು, ಅಲ್ಲಿ ಎಷ್ಟು ಪ್ಯಾಷನೇಟ್ ಆಗಿ ಅದ್ಧೂರಿಯಾಗಿ ಆ ಒಂದು ಚಿತ್ರದ ನಿರ್ಮಾಣ ಕಾಣಿಸುತ್ತೆ ಅನ್ನೋದು ಪ್ರತಿ ಬಾರಿ ನಾವು ಹಾಡುಗಳನ್ನು ನೋಡಿದಾಗ, ಚಿತ್ರದ ತುಣುಕುಗಳನ್ನು ನೋಡಿದಾಗ, ಈ ರೀತಿಯ ವೇದಿಕೆಗಳನ್ನು ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ಈ ಚಿತ್ರದ ನಿರ್ಮಾಪಕರು ತುಂಬ ಪ್ಯಾಷನೇಟ್ ಆಗಿ ಈ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಇಲ್ವಾ ಸರ್? ಕಡಿಮೆ ಪ್ಯಾಷನ್ ಮಾಡಿದ್ದಾರೆ. ಓಕೆ, ಇಲ್ಲ ಸರ್, ನನಗೆ ನವರಸನ್ ಹೇಳಿದ್ದಾರೆ, ಯಾರು ದುಡ್ಡು ಕೊಡ್ತಿದ್ದಾರೆ ಅನ್ನದಾತರು ಅವ್ರ ಹತ್ರ ಮಾತಾಡ್ಸೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಕ್ರೆಡಿಟ್ ಆಗಿಲ್ಲ ನನ್ನ ಅಕೌಂಟಲ್ಲಿ ದುಡ್ಡು. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಸರ್. ಮ್ಯಾರೇಜು ಫಿಕ್ಸ್ ಆಗಿಲ್ಲ, ಪೇಮೆಂಟು ರಿಸ್ಕ್ ನಾನು ತಗೊಳ್ಳೋಕ್ಕೆ ರೆಡಿ ಇಲ್ಲ ಸರ್. ಸೊ ಪ್ರಶಾಂತ್ ಜಿ ರುದ್ರಪ್ಪ ಸರ್ ಒಂದೆರಡು ಮಾತಾಡಬೇಕು ಈ ಚಿತ್ರದ ನಿರ್ಮಾಪಕರು ಅನ್ನೋದು ನಮ್ಮ ಆಸೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪ್ರಶಾಂತ್ ಸರ್ ಅವರನ್ನು ಪ್ಲೀಸ್. ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಸರ್, ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸಲ್ಲಿ ಇದು ಸೆಕೆಂಡ್ ಸಾಂಗು ನಾವು ನೋಡ್ತಾ ಇರೋದು ಕೃಷ್ಣ ಪ್ರಣಯ ಸಖಿ ಚಿತ್ರದ. ಎರಡೂ ಸಾಂಗು ತುಂಬ ವಿಷುವಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ವಿಷುವಲ್ಸಲ್ಲಿ ನಾವು ನೋಡ್ತೀವಿ ಆ ರಿಚ್ನೆಸ್ ಕಾಣಿಸ್ತಾ ಇದೆ. ಸೊ ಇಟ್ ಶೋಸ್ ನೀವು ಈ ಸಿನಿಮಾ ಬಗ್ಗೆ ಎಷ್ಟು ಪ್ಯಾಷನೇಟ್ ಆಗಿದ್ದೀರಾ ಅಂತ. ಸೊ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್? ಎಕ್ಸ್ಪೀರಿಯನ್ಸ್ ಇಸ್ ರಿಯಲಿ ಗುಡ್. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಮಾಡಬೇಕು ಈ ಟೈಮಲ್ಲಿ, ಆ ಥರ ಯಾವುದು ಮೂವಿ ಬಂದಿಲ್ಲ ಅಂತೇಳಿ ಡೈರೆಕ್ಟರ್ ಡಿಸ್ಕಸ್ ಮಾಡಿಬಿಟ್ಟು ಡಿಸೈಡ್ ಮಾಡಿದ್ದು. ಸಾಂಗ್ಸು ಅದೇ ಮೈಸೂರಲ್ಲಿ ಹೇಳಿದಾಗೆ ನಮ್ಮ ಎಲ್ಲ ಸಾಂಗ್ಸು ಸಹ 6 ಸಾಂಗ್ಸು ಸಹ ತುಂಬ ಚೆನ್ನಾಗಿದೆ. ಇವತ್ತು 2ನೇ ಸಾಂಗ್ ರಿಲೀಸ್ ಆಗಿದೆ. ಇನ್ನು ಒಂದು ವಾರ 2 ವಾರದಲ್ಲಿ ಬೇರೆ ಸಾಂಗ್ಸ್ ರಿಲೀಸ್ ಆಗುತ್ತೆ. ಸರ್, ಅದಕ್ಕೂ ನನ್ನ ಆ್ಯಂಕರಿಂಗ್ ಕರೀರಿ ಸರ್. ಡೆಫಿನೆಟ್ಲಿ ಮೇಡಮ್, ನೀವೇ ಇರಬೇಕು. ಯಾಕಂದರೆ ತುಂಬ ಕ್ಯಾಮ್ರಾಗಳ ಮುಂದೆ ನಾವು ಕೇಳಿದರೆ ಶಶಿಕುಮಾರ್ ಸರ್ ಆ ಸಾಕ್ಷಿ ಇಟ್ಕೊಂಡು ನಾನು ಅವ್ರ ಹತ್ರ ಮಾತಾಡ್ಬೋದಲ್ಲ ಅಂತೇಳಿ ಕಲಿತಾ ಇದ್ದೀನಿ. ಡೆಫಿನೆಟ್ಲಿ ಸರ್, ಈಗ ನಾನು ಸಾಂಗ್ ನೋಡ್ತಾ ಇದ್ದೆ, ನಿಮ್ಮ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು ಸರ್. ಸೊ ನೀವು ಹಿಂಗೆ ಬಾಂಡ್ ಡ್ಯಾನ್ಸರ ಅಥವಾ ಆಮೇಲೆ ನೀವು ಡ್ಯಾನ್ಸ್ ಕಲಿತಿದ್ದೀರಾ ಸರ್? ನಾನು ಡ್ಯಾನ್ಸ್ ಮಾಡೋದೇ ಇಲ್ಲ, ಡೈರೆಕ್ಟ್ರು ಮಾಡಿಸಿದ್ದಾರೆ ಎಲ್ಲ ನಮ್ಮ ಡೈರೆಕ್ಟ್. ಸೊ ಡೈರೆಕ್ಟ್ರು ಒಳ್ಳೆ ಡ್ಯಾನ್ಸರ್ ಅಂತೀರಾ? ಅವರು ಡ್ಯಾನ್ಸ್ ಮಾಡ್ತಾರೆ. ಈಗ ಸ್ಟೇಜಲ್ಲಿ ಬಂದು ಮಾಡ್ತಾರೆ. ಖಂಡಿತ. ನಾನು ಅವ್ರ ಹೇರ್ ಸ್ಟೈಲ್ ನೋಡಿದಾಗಲೇ ನಾನು ಅಂದ್ಕೊಂಡೆ ಪಕ್ಕ ಸರ್. ಈಗ ಡ್ಯಾನ್ಸ್ ಬಿಟ್ಬಿಡೋಣ ಸರ್, ಓಕೆನಾ? ಸಿನಿಮಾ
ಯಾವಾಗ ರಿಲೀಸ್ ಅನ್ನೋದು ಡೇಟನ್ನ ನಾನು ಕೇಳಲ್ಲ. ಬಟ್ ಓಕೆ, ಈ ಸಾಂಗು ಶೂಟ್ ಏನು ಮಾಡಿದ್ದಾರೆ ನಮ್ಮ ಶೇಖರ್ ಸರ್ ಅವರ ಕೊರಿಯೋಗ್ರಫಿ ಏನಾಗಿದೆ, ಈ ಸಾಂಗಲ್ಲಿ ನೀವೇನು ಸ್ಟೆಪ್ ಮಾಡಿದ್ದೀರಾ, ಆ ಸ್ಟೆಪ್ಪಲ್ಲಿ ಎರಡೇ ಸ್ಟೆಪ್ಪನ್ನು ನೀವು ಮಾಡೋಕ್ಕಾಗಲ್ವಾ ಸರ್? ಇಲ್ಲ ಮೇಡಮ್, ಅದೇನೋ ಮಾಡೇ ಇಲ್ಲ ಅಂತ ಹೇಳಿ ನಾನು ಎಲ್ಲ ಸುತ್ತಿ ಬಳಸಿ ಏನೇನೋ ಟಾಪಿಕ್ ಮಾತಾಡಿ ಕೇಳೋಣ ಅಂತ ಅಂದ್ಕೊಂಡೆ, ಸರ್ ಮಾಡ್ತಾ ಇಲ್ಲ. ಸರ್ ಯಾಕೆ ನಿಮಗೆ ದಂಡುಪಾಡಿ ಆದ ತಕ್ಷಣ ಇಲ್ಲ ನಾನು ಈ ಥರ ನೆಕ್ಸ್ಟ್ ನಾನೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾನೇ ಮಾಡಬೇಕಂತ ಏನಾಗ್ಸೋದು ಅಲ್ಲ ಅಂಥದ್ದು ಏನಾಯಿತು ಸರ್ ದಂಡುಪಾಡಿ ಆದಮೇಲೆ? ಆ ಥರ ಏನೂ ಇಲ್ಲ. ಹಾಂ. ಬಟ್ ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲಲ್ಲ. ಓಕೆ. ಆ್ಯಂಡ್ ನಿಮಗೆ ಆ ಡೈರೆಕ್ಟರ್ ತುಂಬ ಫೇವ್ರೇಟ್, ನೀವು ಅವ್ರನ್ನ ಬಿಟ್ಟು ಬೇರೆ ಸಿನಿಮಾ ಮಾಡೋದೇ ಇಲ್ಲ ಯಾರ ಜೊತೆನೂ ಸರ್? 90% ಎಸ್. ಸೊ ವಾಟ್ ಈಸ್ ಯುವರ್ ಇಕ್ವೇಷನ್ ವಿತ್ ನಮ್ಮ ಶ್ರೀನಿವಾಸ್ ರಾಜು ಸರ್? ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಮಾತಾಡಿ ಪ್ಲೀಸ್, ಮುಂದೆ ಬನ್ನಿ. ಯಾಕಂದರೆ ಕ್ಯಾಮ್ರಾ ಡೈರೆಕ್ಟರ್ ಇಸ್ ಅ ಗುಡ್ ಫ್ರೆಂಡ್ ಟು ಮೀ. ಆಮೇಲೆ ಇಸ್ ಅ ಕ್ರಿಯೇಟಿವ್ ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ಆ ಒಂದು ವೈಬ್ಸ್ ಜೆಲ್ ಆಗಬೇಕಲ್ಲ. ಸೊ ಹಾಗಾಗಿ ವಿ ಆರ್ ಇನ್ ಗುಡ್. ವೆರಿ ನೈಸ್ ಸರ್. ಸೊ ನಿಮ್ಮ ಕಾಂಬಿನೇಷನಲ್ಲಿ ಇದು ಎರಡನೇ ಸಿನಿಮಾ, ಇದು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ಸ್ಟೇಜ್ ಮೇಲೆ. ಎಲ್ಲರೂ ಕನ್ನಡ ಸಿನಿಮಾ ಪ್ರೋತ್ಸಾಹಿಸಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ದಯವಿಟ್ಟು ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿ. ಹ್ಞೂ ಅನ್ರಪ್ಪ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೆ ಪ್ರೊಡ್ಯೂಸರ್ ಮಾತ್ರ ಸರ್. ಗಣೇಶ್ ಸರ್ ಹೇಳ್ತಾರೆ ಟೆನ್ಷನ್ ಮಾಡಬೇಡ, ಕ್ರೆಡಿಟ್ ಆಗುತ್ತಮ್ಮ ಅಂತ. ನನಗೆ ಈಗ ಪ್ರಶಾಂತ್ ಸರ್ ಹೇಳಿದ್ರಲ್ಲ ಈ ನಮ್ಮ ಡೈರೆಕ್ಟರ್ ಬಗ್ಗೆ, ಅವ್ರು ಆ್ಯಕ್ಚುಲಿ ನಿಜವಾಗ್ಲೂ ಈಸ್ ಅ ವೆರಿ ಕ್ರಿಯೇಟಿವ್ ಡೈರೆಕ್ಟರ್, ಕ್ರಿಯೇಟಿವ್ ಥಿಂಕಿಂಗ್ ಇದೆ ಅವ್ರದ್ದು. ನೀವು ಯೋಚನೆ ಮಾಡ್ಬೋದು, ದಂಡುಪಾಳ್ಯದಿಂದ ನೆಕ್ಸ್ಟು ಕೃಷ್ಣ ಪ್ರಣಯ ಸಖಿ ಬಂದ ತಕ್ಷಣವೇ ಅವರು ಯಾವ ಲೆವೆಲಿಗೆ ಒಂದು ಸಿನಿಮಾ ಮೇಕಿಂಗ್ನ ಇಷ್ಟಪಟ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ ಅನ್ನೋದು. ಇದೆಲ್ಲ ಮೀರಿ ಈ ಸಾಂಗಲ್ಲಿ ನೀವೇನು ಒಂದು ಡಾನ್ಸ್ ಐಡಿಯಾಸ್ ಎಲ್ಲ ನೋಡಿದ್ರಲ್ಲ, ಅದ್ರ ಹಿಂದೆ ಇರೋವಂಥ ದೊಡ್ಡ ಶಕ್ತಿ ನಮ್ಮ ನಿರ್ದೇಶಕರೇ. ಸೊ ನಮ್ಮ ನಿರ್ದೇಶಕರು ಖಂಡಿತವಾಗಿ ನಾನು ಈ ಇವತ್ತಿನ ಇವೆಂಟಿದು ಫ್ಲೋ ಬರೀಬೇಕಾದ್ರೆ ಹೇಳಿದ್ರು ಯಾವುದೇ ಕಾರಣಕ್ಕೂ ನನ್ನ ಕರಿ ಕೂಡ್ದು ಅಂತ ಹೇಳಿ. ಆದರೆ ಒಬ್ಬ ಕ್ಯಾಪ್ಟನ್ ಇಲ್ಲ ಅಂತ ಅಂದರೆ ಆ ಶಿಪ್ಪು ಮುಂದೋಗಕ್ಕೆ ಸಾಧ್ಯನೇ ಇಲ್ಲ. ಸೊ ಒಬ್ಬ ನಿರ್ದೇಶಕರು ಇಲ್ಲದೆ ನಾವು ಯಾವ ಕಾರ್ಯಕ್ರಮ ಮಾಡಲ್ಲ. ಇದೆಲ್ಲ ಮೀರಿ ಅವ್ರು ಹೇಳಿದ್ದನ್ನ ಮೀರಿ ನಾನು ಕಣ್ಮುಚ್ಕೊಂಡು ಅವ್ರನ್ನ ಕರೆದು ಬಿಡ್ತೀನಿ ಸ್ಟೇಜ್ ಮೇಲೆ. ಚಿತ್ರದ ಡೈರೆಕ್ಟರ್ ಶ್ರೀನಿವಾಸ್ ರಾಜು ಸರ್, ಪ್ಲೀಸ್ ಪ್ಲೀಸ್ ವೇದಿಕೆ ಮೇಲೆ ಬರಬೇಕು. ಅವ್ರು ಹೇಳಿದರು ನನಗೆ ಡೋಂಟ್ ಕಾಲ್ ಮಿ ಆನ್ ಸ್ಟೇಜ್ ಅಂತ. ಇಟ್ಸ್ ಗೋಲ್ಡನ್ ಟೈಮ್ ಸರ್, ಬನ್ನಿ. So, first, I'm thankful to ಇಲ್ಲಿ ಬಂದಿದ್ದ ಮೀಡಿಯಾ ಫ್ರೆಂಡ್ಸ್ಗೆ ಆ್ಯಂಡ್ ವೆಲ್ ವಿಶಸ್. ಈ ಸಿನಿಮಾ ಇದು ಫ್ಯಾಮಿಲಿ ಸಿನಿಮಾ. ಈ ಟೈಮಲ್ಲಿ ದಿಸ್ ಟೈಮ್ ಪರ್ಟಿಕ್ಯುಲರ್ಲಿ ವೈ ಐ ಚೂಸ್ ಅನ್ನೋದಕ್ಕೊಂದು ಎಕ್ಸ್ಪ್ಲೇಷನ್ ಲಾಸ್ಟ್ ಟೈಮ್ ಕೊಟ್ಟಿದ್ದೀನಿ. ಬಿಕಾಸ್ ಆಫ್ಟರ್ ಕೋವಿಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಮಿಸ್ಸಿಂಗ್ ಅನ್ನೋದು ನನ್ನ ಆರ್ಡೆಂಟ್ ಫೀಲಿಂಗ್ ಇತ್ತು. ಸೊ ಎಲ್ಲ ಆ್ಯಕ್ಟರ್ಸ್ ಲೈಕ್ ನಿಯರ್ಲಿ 40 to 50 ಆ್ಯಕ್ಟರ್ಸ್ ಸಿನಿಮಾಲಿ ಕಾಣಿಸ್ಬೇಕು, ದಿಸ್ ಇಸ್ ಮೈ ಐಡಿಯಾ. ಆಮೇಲೆ ವೆನ್ ಕಮ್ ಟು ದ ಸಬ್ಜೆಕ್ಟ್, ಈ ಕತೆ ನಾನು ವೆನ್ ಐ ಸೆಟ್ ಗಣೇಶ್ ಸರ್ಗೆ, ಇದು ಗಣೇಶ್ ಸರ್ ಒಂದು ವೇಳೆ ಅವತ್ತು ಈ ಸಬ್ಜೆಕ್ಟ್ ಮಾಡಿಲ್ಲ ಅಂದರೆ ಈ ಸಿನಿಮಾನೇ ಆಗ್ತಿರ್ಲಿಲ್ಲ. ದಟ್ ಕೈಂಡ್ ಆಫ್ ಸಬ್ಜೆಕ್ಟ್, ಇಟ್ ಈಸ್ ಅ ಟೈಲರ್ ಮೇಡ್ ಕಂಟೆಂಟ್. ಹಂಗಾಗಿ ವಿತ್ ಹೆಲ್ಪ್ ಆಫ್ ಗಣೇಶ್ ಸರ್ ಇಟ್ಸ್ ಹ್ಯಾಪನ್. ಸೆಕೆಂಡ್ ಥಿಂಗ್, ಇವತ್ತು ದ ಸಾಂಗ್ಸ್, ಫಸ್ಟ್ ಸಾಂಗ್ ನಿಯರ್ಲಿ 3 million ಟಚ್ ಆಗಿ, ಇದು ಸೆಕೆಂಡ್ ಸಾಂಗ್ ಫಸ್ಟ್ ಅರ್ಜುನ್ ಜನ್ಯ. ಬಿಕಾಸ್ ನನಗೆ ಆಲ್ರೆಡಿ ನನ್ನದು 4th ಮೂವಿ ಅವ್ರ ಜೊತೆ. ಅವರು ಈ ಸಿನಿಮಾ ಮಾಡೋದಕ್ಕೆ, ಬಿಕಾಸ್ ಸಿನಿಮಾ ಡೈರೆಕ್ಷನ್ ಬ್ಯುಸಿ ಇದ್ದರೂ ಈ ಸಿನಿಮಾ ಕಂಪೋಸ್ ಮಾಡಿದ್ದಾರೆ. ಸಚ್ ಎ ಬ್ಯೂಟಿಫುಲ್ ಕಂಪೋಸಿಂಗ್ಸ್. ಟೋಟಲ್ ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ 7 songs, ನಾಟ್ 6 songs. 7 songs ಇದೆ ಸಿನಿಮಾದಲ್ಲಿ. ಇದು ಸೆಕೆಂಡ್ ಸಾಂಗ್ ಆ್ಯಂಡ್ ಎವ್ರಿ ಸಾಂಗ್ ಈಸ್ ಒಂದು ಆಲ್ಬಮಲ್ಲಿ ಎಲ್ಲ ಸಾಂಗ್ಸ್ ಹಿಟ್ ಅಂದರೆ ಚೆನ್ನಾಗಿರೋದ್ರಲ್ಲಿ ಇಸ್ ಅ ವೆರಿ ರೇರ್ ಥಿಂಗ್. ಅದು ಕೃಷ್ಣ ಪ್ರಣಯ ಸಖಿ ಹ್ಯಾಸ್. ಸೊ ಸೆಕೆಂಡ್ ಥಿಂಗ್ ಅಂದರೆ ಈ ಸಿನಿಮಾ ವಿ ಆಲ್ ಸೇಯಿಂಗ್ ವೆರಿ ಪ್ಯಾಷನೇಟ್ಲಿ ಅನ್ನೋದು. ಸೊ ವೆನ್ ಮೈಸೆಲ್ಫ್ ಆ್ಯಂಡ್ ಪ್ರಶಾಂತ್ ರ್ಯಾಪೋ ಇದೆಲ್ಲ, ಬಿಕಾಸ್ ಸಿಂಪ್ಲಿ ಈ ಬಿಲೀವ್ ಮೀ ದ್ಯಾಟ್ ಐ ಕ್ಯಾನ್ ಮೇಕ್ ಸಮ್ ಫ್ಯಾಮಿಲಿ ಎಂಟರ್ಟೈನರ್. ಸೊ ಎಲ್ಲೂ ಯೂಶಲಿ ವಿ ಡೈರೆಕ್ಟರ್ ಸೇಸ್ ಕಾಂಪ್ರಮೈಸ್ ಅನ್ನೋದು ಆರ್ ಏನೋ ಇರುತ್ತೆ, ಬಟ್ ಇದು ಕಾಂಪ್ರಮೈಸ್ ಅಲ್ಲ. ಡೆಫಿನೆಟ್ಲಿ ರಿಲೈ ಆನ್ ಮೀ ಆ್ಯಂಡ್ ಒಂದು ವಂಡರ್ಫುಲ್ ಪ್ರಾಡಕ್ಟ್ ನೋಡಬೇಕು ಅನ್ನೋದ್ರಲ್ಲಿ ಈ ನೆವರ್ ಲುಕ್ ಬ್ಯಾಕ್, ಈ ಜಸ್ಟ್ ಗಿವ್ ವಾಟ್ ಎವರ್ ಯು ವಾಂಟ್, ಜಸ್ಟ್ ಗೋ ಹೆಡ್. ದಟ್ ಈಸ್ ದ ಮೇನ್ ರೀಸನ್ ಈ ಸಿನಿಮಾ ಆಗಿದ್ದು. ಇಸ್ ದ ಫಸ್ಟ್ ರೀಸನ್. ಸೊ ಐ ಆಮ್ ಬ್ಯಾಕ್ ಟು ಪ್ರಶಾಂತ್, ಬಿಕಾಸ್ ಫಸ್ಟ್ ಟೈಮ್ ಇವನ್ ಐ ಲವ್ ಟು ಸೇ ಪ್ರಶಾಂತ್ ವಿತೌಟ್ ಯು ನಾಟ್ ಪಾಸಿಬಲ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಕವಿರಾಜ್, ಈ ಲಿರಿಕ್ಸ್, ಬಿಕಾಸ್ ನನಗೆ ಕನ್ನಡ ಭಾಷೆ ಅಷ್ಟು ಆ್ಯಸ್ ಕವಿರಾಜ್ ಹೇಳ್ದಂಗಿಲ್ಲ, ಬಟ್
ಇಫ್ ಐ ಲೆಫ್ಟ್ ಆನ್ ಇನ್ ದ ವಂಡರ್ಫುಲ್ ಲಿರಿಕ್ಸ್ ಒಂದು ಫೋಕ್ಲೋರಲ್ಲಿ ಬೇಕಿರೋದಕ್ಕೆ ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ including Shashi sir, and nearly 40 actors. I am very grateful to everyone. Please, this cinema, nimage 3 years going the 90 years, everyone come and watch the movie. That's what I can say. So total on the family, nirbhayavagi cinema ಬಂದ್ಬಿಟ್ಟು you can watch it. Thank you. ಸೂಪರ್ ಸರ್. ಗಣೇಶ್ ಸರ್ ಹೇಳಿದ್ರು ನಿಮ್ಮ ಕೈ ಒಂದೆರಡು ಆ ಸಾಂಗ್ ಇದು ಚಿನ್ನಮ್ಮ ಚಿನ್ನ ಅದೇ ವೇರ್ ಐ ಕಾಂಟ್ ಡಾನ್ಸ್ ಅಂತ ಅಂದ್ಬಿಟ್ಟೆ ಐ ಮೇಡ್ ಇಟ್ ಮೈ ಸೆಲ್ಫ್ ಆ್ಯಂಡ್ ಪ್ರಶಾಂತ್ ಎನಿಮೇಷನ್ ಬಿಕಾಸ್ ವಿ ಬೋತ್ ಕಾಂಟ್ ಡಾನ್ಸ್ ಸೊ ವಿ ಮೇಡ್ ಇಟ್ ಪಾಸಿಬಲ್ ಬೈ ಎನಿಮೇಷನ್. ನಿಜನ ಗಣೇಶ್ ಸರ್ ಹಾಕ್ಸಿ ಎಸ್ ಅದ್ಭುತವಾಗಿ ಮಾಡ್ತಾರೆ ಸರ್. ಹೀರೋ ಸರ್, ಹೀರೋ ಹೇಳಾದ್ಮೇಲೆ ನಾವು ಸುಮ್ಮನೆ ಒಂದು ಸಾಂಗ್ ಕೇಳಿ ಸರ್. ಡೆಫಿನೆಟ್ಲಿ ನಾಟ್ ಪಾಸಿಬಲ್. ಥ್ಯಾಂಕ್ ಯು. ಎಲ್ಲಿ ಹೊರಟ್ರಿ ಸರ್? ಏನು ಬರೋರೆಲ್ಲ ನನಗೆ ನಮಸ್ಕಾರ ಮಾಡ್ಬಿಟ್ಟು ಹೋಗ್ತಾರೆ. ಇದು ಇಂಡಸ್ಟ್ರಿಯಲ್ಲಿ ನಾನು ಎಷ್ಟು ಗೌರವವನ್ನು ಪಡ್ಕೊಂಡಿದ್ದೀನಿ ನಾನು. ಎಲ್ಲರೂ ಬಂದ ತಕ್ಷಣ ಹೀಗೆಲ್ಲ ಮಾಡ್ತಾರೆ. ನೋಡಿದ್ರೆ ಸುಬ್ರಹ್ಮಣ್ಯ ಸರ್, ನೋಡಿದ್ರೆ ಎಷ್ಟು ರೆಸ್ಪೆಕ್ಟ್ ಅಂತ ನೋಡಿದ್ರೆ ಸರ್. ನೀವೇನಾದರೂ ಸ್ಟೆಪ್ ಮಾಡ್ತೀರಾ ಸರ್? ನಾನು ಅಂದ್ಕೊಂಡೆ ಗಣೇಶ್ ಸರ್ ಮೇಲಿರೋ ಪ್ರೀತಿಗೋಸ್ಕರ ಅವ್ರು ಹೋಗಿ ನಾನು 2 ಸ್ಟೆಪ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡೆ. ಈಗ ನಾನು ಸೈಡಲ್ಲಿ ಬಂದಾಗ ಹೇಳ್ತಾರೆ ಅವರು, ನೀನು ಯಾಕೆ ನನ್ನ ಹೆಸರನ್ನು ಹೇಳಿದೆ ಅಂತ ಹೇಳಿ. ಇಲ್ಲ ಸರ್, ಸುಮ್ಮನೆ ತಮಾಷೆಗೆ ಹೇಳಿದ್ದು. ಈಗ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇರೋಂಥ ಕ್ಷಣ, ಇಷ್ಟೂ ಅಭಿಮಾನಿಗಳು ಒಂದು ಸಂಜೆಯಿಂದ ಬಂದು ಕಾಯ್ತಾ ಇರೋದು ಒಬ್ಬರ ಧ್ವನಿಯನ್ನು ಕೇಳೋದಕ್ಕೆ, ಅವರ ಮಾತುಗಳನ್ನು ಕೇಳೋದಕ್ಕೆ. ನಮ್ಮ ಚಂದನವನದಲ್ಲಿ ಯಶಸ್ಸಿನ ಮಳೆಯನ್ನು ಸುರಿಸಿದಂತಹ, ಚಿನ್ನದ ಒಂದು ಯಶಸ್ಸನ್ನು ಕೊಟ್ಟಂತಹ ನಮ್ಮೆಲ್ಲರ ಪ್ರೀತಿಯ ಒನ್ ಅಂಡ್ ಓನ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್. ಎಷ್ಟು ಒಳ್ಳೆಯವರು ಸರ್. ನನಗೋಸ್ಕರ ಚಾಕ್ಲೇಟ್ ತಗೊಂಡ್ಬಂದಿದ್ದೀರಾ. ಥ್ಯಾಂಕ್ ಯು, ಸೊ ಸ್ವೀಟ್. ವೆಲ್ಕಮ್. ಓಕೆ, ಅವ್ರು ಮಾತಾಡೋಕ್ಕಿಂತ ಮುಂಚೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರ ಅಭಿಮಾನಿಗಳು, ಅವರಿಗಾಗಿ ಒಂದು ಪ್ರೀತಿಯ ಸನ್ಮಾನ. ಕ್ರಿಯೇಟರ್ಸ್ ಅನ್ನೋರು ಸೊ ಈ ಎಲ್ಲ ಅಭಿಮಾನಿಗಳು ಗಣೇಶ್ ಸರ್ನ ನೋಡೋದಕ್ಕೆ ಬೆಳಗಾವಿಯಿಂದ ಬಂದಿದ್ದಾರೆ, ತುಮಕೂರಿಂದ ಬಂದಿದ್ದಾರೆ. ಸೋ ಸ್ವೀಟ್, ಸೋ ಸ್ವೀಟ್. ಥ್ಯಾಂಕ್ ಯು ಎಲ್ಲ ಗಣೇಶ್ ಸರ್ ಫ್ಯಾನ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀನು ಸೈಕಲ್ ಗ್ಯಾಪಲ್ಲಿ ನನ್ನ ಫೋಟೋ ವೆರಿ ಗುಡ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಗಣೇಶ್ ಸರ್, ನಿಮ್ಮ ಎಲ್ಲ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ನಿಮ್ಮ ಮಾತುಗೋಸ್ಕರ. ಸೊ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ನನಗೆ ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆ ಒಬ್ಬರು ಪಾಪ ಬಂದು ಪ್ರೀತಿಯಿಂದ 2 ಚಾಕ್ಲೇಟ್ ಕೊಟ್ಬಿಟ್ಟು, ಅಣ್ಣ ಇದು ನಮ್ಮ ಚಾರಿತ್ರ್ಯನಿಗೆ ವಿಹಾನಿಗೆ ಕೊಟ್ಬಿಡಿ ಅಂತ ಹೇಳಿದ್ರು. ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳತ್ತಾನೆ ಇವ್ರು ನಮ್ಮ ಹುಡುಗ ಬ್ಯಾಗಲ್ಲಿ ಹಾಕೋಬಿಟ್ಟ ದಪ್ಪಂತ. ಲೇ, ನನ್ನ ರೆಸ್ಪೆಕ್ಟ್ ಅವ್ರು ಉಳಿಸೋದಲ್ವ. ಇದು ನನ್ನ ಕಡೆಯಿಂದ ನೀವು ಕೊಡಿ ಸರ್, ವಿಹಾನ್ ಕೊಡಿ ಸರ್. ಅದು ಎಕ್ಸ್ಟ್ರಾ ಕೊಟ್ಟರು ಈಸ್ಕೋತೀರಿ, ನೋ ಪ್ರಾಬ್ಲಮ್. ಹಂಗಂತೀರಾ ಸರ್? ಥ್ಯಾಂಕ್ ಯು. ಸೊ ಇದು ಹೇಳುತ್ತೆ, ಗಣೇಶ್ ನಿನಗೆ ಜವಾಬ್ದಾರಿ ಇದೆ, ಒಂದು ಫ್ಯಾಮಿಲಿ ಸಿನಿಮಾ ಮಾಡೋಂತಹ ಜವಾಬ್ದಾರಿ ಇದೆ ಅಂತ ತೋರಿಸುತ್ತೆ ಇದು. ಥ್ಯಾಂಕ್ ಯು ವೆರಿ ಮಚ್. ಸೊ ಪ್ರತಿ ಸಲ ಸಿನಿಮಾ ಮಾಡಬೇಕಾದ್ರೂ ನಾನು ಯಾವಾಗಲೂ ಅಂದ್ಕೊಂಡಿರ್ತೀನಿ, ಒಟ್ಟಾರೆ ನನ್ನ ಸಿನಿಮಾ ನೋಡೋಕ್ಕೆ ಬಂದಂಥ ಪ್ರೇಕ್ಷಕ ಮುಜುಗರಕ್ಕೆ ಒಳಗಾಗಬಾರ್ದು, ಅವನಿಗೆ ಕಸಿ ಬಿಸಿ ಆಗಬಾರ್ದು, ಚಕ್ಲಕಲಿ ಇರಬೇಕು, ಜೀವನದಲ್ಲಿ ರಸಿಕತೆ ಇರಬೇಕು.
ಆದರೆ ತುಂಬಾ ಇದಾಗಬಾರ್ದು, ನೋಡ್ಬೇಕಾದ್ರೆ ಅಯ್ಯಯ್ಯೋ ಅಯ್ಯಯ್ಯೋ ಪಕ್ಕದಲ್ಲಿ ಯಾರೋ ಇದ್ದಾರೆ ಹೇಗೆ ನಗೋದು ಅನಿಸ್ಬಾರ್ದು. ಆ ಎಚ್ಚರಿಕೆನ ಯಾವಾಗಲೂ ಹಿಡ್ಕೊಂಡು ಮಾಡ್ತಾ ಇರ್ತೀನಿ. ಅದಕ್ಕೆ ಸಿಕ್ಕಿದಂಥ ಅವಾರ್ಡ್ ಇದು. ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಬಗ್ಗೆ ನಾನು ಭಾಳ ಮಾತಾಡಬೇಕು, ಅದನ್ನು ನಾನು ಪ್ರೀ ರಿಲೀಸ್ ಈವೆಂಟಲ್ಲಿ ಮಾತಾಡ್ತೀನಿ ಅನ್ನೋರೆ. ಬಟ್ ಇದು ತಗೋಬೋದು ನೀವು. ಹೌದಾ ಸರ್? ಹಾಂ, ಕರೆಕ್ಟ್. ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಹಂಚ್ಕೊಂಡು ತಿನ್ನಿ ಅಂತ ಹೇಳೋದು ಕೂಡ ಒಳ್ಳೆ ವಿಷಯ ಸರ್. ಹೌದು, ಅದು ಮಕ್ಕಳಿಗೆ ದೊಡ್ಡವ್ರಿಗಲ್ಲ. ಈ ಥರ ತಿನ್ನೋರಿಗೆ ಕಿತ್ಕೊಂಡು ತಿನ್ನೋರು ಒಂದ್ಸರಿ. ಯಾಕೆ ಸರ್ ಸೀಕ್ರೆಟ್ಸ್ ಎಲ್ಲ ಹಿಡಿದಿದ್ದೀರಿ? ಹಳೆ ಸೀಕ್ರೆಟ್ಸ್ ಎಲ್ಲ. ಈ ಸಾಂಗ್ನ ಇವತ್ತಿನ ಹೀರೋ ನಮ್ಮ ಕವಿಗಳು, ಕವಿರಾಜ್ ಅವ್ರಿಗೋಸ್ಕರ ಅವ್ರ ಜೋರು ಚಪ್ಪಾಳೆ. ಯಾಕೆಂದರೆ ಸಾಂಗ್ ಬರಿಬೇಕಾದ್ರೆ ಬರೀ ಪದಗಳನ್ನ ಬರೆಯೋದಲ್ಲ, ಅದರಲ್ಲಿ ಅರ್ಥ ಇರಬೇಕು, ಆ ಜಾನಪದ ಶೈಲಿ ಇರಬೇಕು. ನನಗೆ ಅದರಲ್ಲಿ ಕವಿಗಳೇ ನೀವು ಹೇಳಿದ್ರಿ ನಿಮ್ಮ ಲೈನ್ ಫೇವ್ರೇಟ್. ನನ್ನ ಫೇವ್ರೇಟ್ ಲೈನು, ಜಾತ್ರೆಗೆ ಹೋಗ್ಬೇಡ ನೀನು, ತೇರನ್ನು ನೋಡ್ಬಿಟ್ಟು ಎಲ್ಲ ನೀನು ನೋಡ್ತಾರೆ ಅಂತ ಇದೆಯಲ್ಲ ಲೈನ್. ಅಂದರೆ ಒಬ್ಬಳ ಬ್ಯೂಟಿನ ಅಷ್ಟು ಚೆನ್ನಾಗಿ ವರ್ಣಿಸ್ತೀರಲ್ಲ, ಮನೇಲೂ ಇದೇ ಥರ ವರ್ಣಿಸ್ತೀರಾ ಅಂತ ಪ್ರಶ್ನೆ ನನಗೆ. ಪೇಮೆಂಟ್ ಇಲ್ಲ ಮನೇಲಿ ಪೇಮೆಂಟ್ ಇಲ್ಲ, ಅದಕ್ಕೆ ಹೋಗಲ್ಲ ಅಂತೆ. ಬಟ್ ಒನ್ ಆಫ್ ದ ಬೆಸ್ಟ್ ರೈಟರ್, ನನ್ನ ಕ್ಲೋಸೆಸ್ಟ್ ಫ್ರೆಂಡು, ನಮ್ಮ ಕವಿಗಳು. ಅವತ್ತಿಂದ ನಮ್ಮ ಮುಂಗಾರು ಮಳೆಯಿಂದ ಹುಡುಗಾಟ ಸಾಂಗು, ನೀವು ಚೆಲ್ಲಾಟದಿಂದ ನೀವು ಹುಡುಗಾಟಲ್ಲಿ ಮಂದಾಕಿನಿಯೇ ನೀ ಸಿಡಿಲಿನ ಕಿಡಿಯೇ, ಅದು ನಾನು ಕವಿಗಳು ಇಬ್ಬರೇ ಕೂತ್ಕೊಂಡು ಅವತ್ತು ಬರೆದಿದ್ದು ಕವಿಗಳು. ಆ ಥರ ಒಬ್ಬ ಅಂದರೆ ಒಂದು ಸಿಚುವೇಶನ್ಗೆ ಯಾವ ಥರ ಬರಿಬೇಕು, ಅದು ಹೇಗಿರಬೇಕು, ಬರೆಯೋದು ಮಾತ್ರ ಅಲ್ಲ. ಬಿಕಾಸ್ ಸಿನಿಮಾ ಅನ್ನೋದು ಒಂದು ಕಮರ್ಷಿಯಲ್ ಆಸ್ಪೆಕ್ಟು, ಎಲ್ಲರೂ ಮೆಚ್ಚೋ ಹಾಗೆ ಬರಿಬೇಕು ಅನ್ನೋದಿದೆಯಲ್ಲ, ಅದೊಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಕೂಡ. ಆ ಥರದಲ್ಲಿ ಕವಿಗಳು ಅದ್ಭುತವಾದ ಸಾಂಗ್ಗಳನ್ನ ಬರೆದಿದ್ದಾರೆ. ಈ ಸಾಂಗ್ಗೆ ಥ್ಯಾಂಕ್ ಯು ವೆರಿ ಮಚ್ ಕವಿಗಳೇ. ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕಾಗಿಲ್ಲ, ಬಿಕಾಸ್ ಎವ್ರಿ ಎರಡೆರಡು ಲೈನು ನಮ್ಮ ಅನುಶ್ರೀ ಅವರೇ ಅರ್ಜುನ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದೊಂದು ನಂಟು ಸರ್, ಲವ್ ಸರ್, ಹೇಳ್ಕೊಳಕ್ಕಾಗದೆ. ಸೊ ಅರ್ಜುನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಅದು ಶೇಖರ್, ನಮ್ಮ ಕೊರಿಯೋಗ್ರಫರ್ ಶೇಖರ್ ಮಾಸ್ಟರ್ ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್. ನನಗೆ ಒಂದು 3 ದಿನ ರಿಹರ್ಸಲ್ ಮಾಡಿಸಿ, ಯಾಕೆ ಡ್ಯಾನ್ಸ್ಗೆಲ್ಲ ರಿಹರ್ಸಲ್ ನಾನು ಅಲ್ಲೇ ಬಂದು ಮಾಡ್ತೀನಿ ಅಂದೆ. ಇಲ್ಲ ಸರ್ ಮಾಡಿ ಅಂದರು. ರಿಹರ್ಸಲ್ ಎಲ್ಲ ಆಯಿತು. ಫಾರಿನಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ. ಅಲ್ಲಿ ಒಂದು ಸ್ಟೆಪ್ ಅಷ್ಟೇ ಬರ್ತಾಯಿತ್ತು. ಸೊ ಬಂದೆ, ನಾನು ರಿಹರ್ಸಲ್ ಮಾಡಿದ್ರಲ್ಲ, ಓಕೆ ಟೇಕ್ ಅಂದೆ. ಓಕೆ ಟೇಕ್ ಒಂದಾಯಿತು. 1 more ಸರ್ ಅಂದರೆ 1 more ಅಂದೆ. ಇನ್ನೊಂದು ಟೇಕ್ ಆಯಿತು. ಅವ್ರು ಓಕೆ ಅಂದರು. ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಓಕೆ ಅಂದ್ಬಿಟ್ಟು ಹೋಗ್ಬಿಡ್ಬೇಕು. ಅಲ್ಲಿ ಹೀರೋಯಿಸಮ್ ತೋರಿಸ್ಬಾರ್ದು. ಅಲ್ಲೇನಾಯಿತು ಸರ್? ನಾನು ಹೇಳಿದೆ, ಶೇಖರ್ ಮಾಸ್ಟರ್, ಐ ಕ್ಯಾನ್ ಡೂ ಬೆಟರ್ ದೆನ್ ದಿಸ್. ಸರ್ ಇಟ್ಸ್ ಓಕೆ ಫಾರ್ ಮೀ. ನೋ ಐ ವಿಲ್ ಡೂ 1 more ಅಂದೆ. ಎಷ್ಟು ಟೇಕ್ ಆಗಿರ್ಬೋದು? ಒಂದು 6-7. ಇಲ್ಲ, 29 ಟೇಕ್ ಆಯಿತು. ಯಾಕೆ? 29 ಟೇಕ್ಸ್. ಯಾಕೆ ಸರ್? ತೊಡೆ ಎಲ್ಲ ನೋವು ಬಂದ್ಬಿಡ್ತು. ಮಾಡಿ 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 ಕೈ ಕಾಲಿಂಗ್ ಅಂದು. ಆಮೇಲೆ ನಾನು ಹೇಳ್ಕೊಂಡೆ, ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಅದಕ್ಕೆ ಪ್ರಸಂಗ ಮಾಡಬಾರ್ದು. ಅವ್ರೇನೋ ಒಂದು ಹೇಳಿರ್ತಾರೆ, ಓಕೆ ಅಂದ್ರೆ ಹೋಗ್ತಾ ಇರಬೇಕು. ನೆಕ್ಸ್ಟ್ ಶಾರ್ಟ್ಸ್ ಎಲ್ಲ ಕವಿಗಳೇ, ಶಿವ ಅವರೇ, ಅವ್ರು ಓಕೆ ಅನ್ನೋಕ್ಕಿಂತ ಮುಂಚೆ ನಾನೇ ಓಕೆ 1 2 ಡ್ಯಾನ್ಸ್ ಆಗಿದೆ. ಓಕೆ ಮಾಸ್ಟರ್ ಸರ್ ಒನ್ ಓಕೆ ಇಟ್ಸ್ ಓಕೆ ಮಾಸ್ಟರ್. ಸೊ ಶೇಖರ್ ಮಾಸ್ಟರ್ ಫಸ್ಟ್ ಟೈಮ್ ನನ್ನ ಜೊತೆ ವರ್ಕ್ ಮಾಡಿದ್ದು ಕನ್ನಡದಲ್ಲೂ ಫಸ್ಟ್ ಟೈಮ್ ಅನಿಸುತ್ತೆ. ಫ್ಯಾಂಟಾಸ್ಟಿಕ್ ಜಾಬ್, ಫ್ಯಾಂಟಾಸ್ಟಿಕ್ ಕೊರಿಯೋಗ್ರಫಿ. ಇಲ್ಲಿ ನಾವು ಕಾರ್ಟೂನ್ ಥರ ನೋಡಿದ್ವಿ, ಬಟ್ ಆನ್ ಸ್ಕ್ರೀನ್ ನೋಡಿದಾಗ ವೆಂಕಟ್ ಅವರ ಒಂದು ಸಿನಿಮಾಟೋಗ್ರಫಿ, ಶೇಖರ್ ಮಾಸ್ಟರ್ ಅವರ ಕೊರಿಯೋಗ್ರಫಿ, ಅವರ ಅಸಿಸ್ಟೆಂಟ್ ಇಬ್ಬರು ಇದ್ದರು, ಸುನೀಲ್ ಮತ್ತು ಪಾಲಕ್ ಅಂತ. ಅವ್ರಿಗಿಂತ ಡೇಂಜರ್ ಇವರಿಬ್ಬರು. ಸೊ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ. ಬಟ್ ಆ ಲೊಕೇಶನ್ನ ನಮ್ಮ ಪ್ರೊಡಕ್ಷನ್ ಹೌಸ್ ಅವರು ಕೊಡಿಸಿರೋದು ರೇರೆಸ್ಟ್ ಲೊಕೇಶನ್. ಅಲ್ಲಿ ಒಂದ್ಸಲಿ ಹೋದರೆ, ಬೆಳಿಗ್ಗೆ ಹೋದರೆ ನೀವು ಸಾಯಂಕಾಲ ವಾಪಸ್ ಬರಬೇಕು, ಇಲ್ಲ ಬರೋಂಗಿಲ್ಲ. ಸಾಯಂಕಾಲ ಅಂದರೆ 4 ಗಂಟೆಗೆ ನೀವು ವಾಪಸ್ ಬಂದ್ಬಿಡ್ಬೇಕು ಲೊಕೇಶನಿಂದ. ಅಲ್ಲಿ ಯಾವ ವೆಹಿಕಲ್ ಬರೋಕ್ಕಾಗಲ್ಲ, ಕೇಬಲ್ ಕಾರಲ್ಲೇ ಹೋಗಬೇಕು, ಕೇಬಲ್ ಕಾರಲ್ಲೇ ಬರಬೇಕು. ಸೊ 15 ದಿನ ನಾವು ಅಲ್ಲಿ ಅದೇ ಲೊಕೇಶನಲ್ಲಿದ್ದು ಶೂಟ್. ಹೌದು. ಈ ಸಾಂಗ್
ಇದು ಫ್ರೆಂಚ್ ಕಾಲೋನಿ ಅಂತ, ದನಂಗ್ ಅಂತ ಪ್ಲೇಸ್ ಹೆಸರು. ವೆರಿ ನೈಸ್. ಸೊ ಒಟ್ಟಾರೆಯಾಗಿ ಏನು ಈ ಸಾಂಗ್ಗೆ ನಾವು ಶ್ರಮಪಟ್ಟು ಭಾಳ ಖುಷಿಯಾಗಿ ಮಾಡೋದಲ್ಲ, ಅದು ಸ್ಕ್ರೀನ್ ಮೇಲೆ ಖಂಡಿತವಾಗ್ಲೂ ಜನ ನೋಡ್ತಾರೆ. ಥ್ಯಾಂಕ್ ಯು ಶ್ರೀನಿವಾಸ್ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಶರಣ್ಯ ಅವ್ರದ್ದು ಅದೊಂದು ಸಾಂಗ್ ಇದೆ, ಅದು ಬೇರೆ ಸಾಂಗ್ ನೆಕ್ಸ್ಟು ರಿಲೀಸ್ ಮಾಡ್ತಾರೆ, ಅದು ಕೂಡ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಶಶಿ ಸರ್ಗೆ ಜೋರು ಚಪ್ಪಾಳೆ ಒಂದು. ಶಶಿ ಸರ್ ಇಡೀ ಲೊಕೇಶನಲ್ಲಿ ಶೂಟಿಂಗಲ್ಲಿ ನಾನು ಈ ಮಾತನ್ನು ನಿಮಗೆ ಹೇಳಿಲ್ಲ. ನಾನು ನಿಮ್ಮ ಸಿನಿಮಾ ನೋಡಿ ಬೆಳೆದವನು. ನಿಮ್ಮ ರೆಡಿಮೇಡ್ ಗಂಡ ಅನ್ನೋ ಸಿನಿಮಾಕ್ಕೆ ಬ್ಲ್ಯಾಕ್ ಟಿಕೆಟ್ ತೊಗೊಂಡು ಹೋಗಿ ನೆಲಮಂಗಲ ಶಾಂತಲಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡ್ಬೋದು. ನಿಮಗೆ ನೆನಪಿದೆಯಲ್ಲ ಓಪನಿಂಗ್ ಶಾಟು, ನಿಮ್ಮ ಇಂಟ್ರೊಡಕ್ಷನ್ನು ನನ್ನ ಮನಸ್ಸಲ್ಲಿ ಹಾಗೇ ಇದೆ. ನೀವು ಸೈಕಲಲ್ಲಿ ಬರ್ತೀರಿ, ಒಂದು ರೌಂಡ್ ಟ್ರಾಲಿ ಶಾಟು, ಕೆಳಗಿಂದ ರೌಂಡ್ ಟ್ರಾಲಿ ಹಾಕಿ ನಿಮ್ಮನ್ನು ತೋರಿಸ್ತಾರೆ. ನಿಮ್ಮ ಸಿನಿಮಾವನ್ನು ನೋಡಿ ಶಿಳ್ಳೆ ಹೊಡೆದು ಸಿನಿಮಾ ಮೇಲೆ ಆಸೆ ಪಟ್ಟು ಬಂದವರಲ್ಲಿ ನಾನು ಒಬ್ಬ. ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದರೆ ನಮಗೆ ಭಾಳ ಒಂದು ಖುಷಿಯಾದ ವಿಚಾರ. ಆ್ಯಂಡ್ ಸುಪ್ರೀಂ ಹೀರೋ ಶಶಿಕುಮಾರ್ ಅಂತ ಪರದೆ ಮೇಲೆ ನೋಡ್ತಿದ್ವಿ, ಪೇಪರ್ಗಳಲ್ಲಿ ಓದ್ತಿದ್ವಿ. ಇವತ್ತು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋದು ನಿಜವಾಗ್ಲೂ ನನಗೆ ಭಾಳ ಖುಷಿ ಕೊಡ್ತಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ನನ್ನ ತಂದೆಯಾಗಿ ಈ ಪಿಕ್ಚರಲ್ಲಿ ಮಾಡಿದಿರಿ. ನಾನು ಅಂದ್ಕೊಂಡು ಅಯ್ಯೋ, ಇಷ್ಟು ಹೆಣ್ಮಕ್ಳ ಮುಂದೆ ಯಾಕೆ ಹೇಳ್ತಿದ್ದೀರಾ ಅದನ್ನ ಅಂತ ಹೇಳ್ತಾ ಇದ್ದಾರೆ. ಸಾರಿ, ನಮ್ಮ ಬ್ರದರ್ ಆಗಿ ಆ್ಯಕ್ಟ್ ಬನ್ನಿ ಸರ್, ಮಾಡಿದ್ದಾರೆ. ಬನ್ನಿ ಸರ್, ಹೇಳಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಅದು ನೋಡಿ, ಬ್ರದರ್ ಫಾದರ್ ಅಲ್ಲ. ಇಲ್ಲಿ ನಾನು ಆ್ಯಕ್ಚುಲಿ ರಿವೀಲ್ ಮಾಡಬಾರ್ದು ಅಂತಿದ್ದೆ, ಬಟ್ ಇವ್ನು ಗಣೇಶ್ ರಿವೀಲ್ ಮಾಡಿಕೊಟ್ಬಿಟ್ಟ. ಶೂಟಿಂಗಲ್ಲಿ ಆ್ಯಕ್ಚುಲಿ ನಮಗೆ ಕಥೆಯಲ್ಲಿ ಬಂದಿದೆ, ನನ್ನ ಹತ್ರ ಒಂದು ಮೈಕ್ ಇದೆ, ನನ್ನ ಹತ್ರ ಒಂದು ಮೈಕ್ ಇದೆ, ಬೇಕಾ ಸರ್? ಓ, ಅವರು ಅದು ಫಿಲಮ್ ಸ್ಟೋರಿನೇ ಹೇಳೋಕೆ ಹೊರಟಿದ್ರು. ಅಯ್ಯೋ, ಹೌದಾ? ಹಂಗಾದ್ರೆ ಮೈಕ್ ಕ್ಯಾನ್ಸಲ್ ಸರ್. ಸರ್ ರೆಡಿಮೇಡ್ ಗಂಡ ಫಿಲಮ್ ಸ್ಟೋರಿ ಓಪನ್ ಮಾಡ್ಬಿಡ್ತಿದ್ರಿ ನೀವು. ಅಪ್ಪ ಅಂದೆ, ಹೆಂಗಪ್ಪ ಆದ್ರಿ ಅಂತ ಕೇಳಲಿಲ್ಲ ಯಾರು. ಸೊ ಈಗ ಅದೇ ಶಶಿ ಸರ್ಗೋಸ್ಕರ ಒಂದು ಜೋರ್ ಚಪ್ಪಾಳೆ. ಇವತ್ತಿಗೂ ಅದೇ ಎನರ್ಜಿಯಲ್ಲಿ ಡಾನ್ಸು, ಅದೇ ಎನರ್ಜಿಯಲ್ಲಿ ಆ್ಯಕ್ಟ್ ಮಾಡ್ತಿರ್ತಾರೆ. ಅವ್ರನ್ನ ನೋಡಿದ್ರೆ ಆ ಸಾಂಗ್ ನೆನಪಾಗುತ್ತೆ ಗಣೇಶ್. ನವಿಲೆ ಪಂಚರಂಗಿ ನವಿಲೆ, ವಂಡರ್ಫುಲ್ ಡ್ಯಾನ್ಸರ್. ಆ್ಯಂಡ್ ನಿಮ್ಮ ಜೊತೆ ನಾನು ಆ್ಯಕ್ಟ್ ಮಾಡಿರೋದು ನನಗೆ ಭಾಳ ಖುಷಿ ಕೊಟ್ಟಂಥ ವಿಚಾರ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಫಸ್ಟ್ ಸಾಂಗ್ನ ದೊಡ್ಡ ಹಿಟ್ ಮಾಡಿದ್ರಿ. ನಮ್ಮ ಎರಡನೇ ಸಾಂಗ್ ಇದು ನನಗೆ ಭಾಳ ಇಷ್ಟವಾದಂಥ ಸಾಂಗು. ಸೊ ಇದನ್ನು ಕೂಡ ಅಷ್ಟೇ ಹಿಟ್ ಮಾಡ್ತೀರಿ ಅಂತ ಆಶಿಸ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್. ನಿಮಗೆ ಹಾಗೆ ನಮ್ಮ ತಂಡದವರಿಗೆ ಒಂದು ಪ್ರೀತಿಯ ಉಡುಗೊರೆ ಇದೆ. ಸೊ ಐ ರಿಕ್ವೆಸ್ಟ್ ನಮ್ಮ ನಿರ್ದೇಶಕರು, ನಿರ್ಮಾಪಕರು, ಹಾಗೆಯೇ ಶಶಿಕುಮಾರ್ ಸರ್ ಟು ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್. ಪ್ಲೀಸ್ ಸರ್, ಅಡ್ಯ ಪ್ಲೀಸ್. ಕವಿರಾಜ್ ಸರ್ ಹಾಗೂ ಶಿವಧ್ವಜ್ ಸರ್. ಪ್ರಶಾಂತ್ ಸರ್ ಅವರು ಎಲ್ಲರಿಗೂ ಈ ಒಂದು ಬೊಕ್ಕೆನ ಕೊಡಬೇಕಾಗಿ ಕೋರಿಕೆ. ಒಂದು ಸೆಕೆಂಡ್. ಶಶಿಕುಮಾರ್ ಸರ್ ಅವರು ಈಗಲೂ ಆವಾಜ್ ಆಗ್ತಾ ಇತ್ತು ಸರ್. ತಮ್ಮನೇಲೆ ನನಗೆ ಬರುತ್ತೆ ಯೂಟ್ಯೂಬಲ್ಲಿ, ಗಣೇಶ್ ಅವ್ರಿಗೆ ಆವಾಜ್ ಹಾಕಿದ ಸುಪ್ರೀಂ ಹೀರೋ. ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ ಅಡಿ ಅದ್ಭುತವಾಗಿ ನಿರ್ಮಾಣ ಆಗಿರುವಂತಹ ಶ್ರೀನಿವಾಸ್ ರಾಜು ಸರ್ ಅವರ ನಿರ್ದೇಶನದ, ಪ್ರಶಾಂತ್ ರುದ್ರಪ್ಪ ಅವರ ನಿರ್ಮಾಣದ, ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅಭಿನಯದ, ಅರ್ಜುನ್ ಜನ್ಯ ಸರ್ ಅವರ ಸಂಗೀತ ನಿರ್ದೇಶನದ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಎರಡನೇ ಹಾಡು ಚಿನ್ನಮ್ಮ ಚಿನ್ನಯ್ಯ ಆನಂದ್ ಆಡಿಯೋಲಿ ತಾವೆಲ್ಲರೂ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಈ ಹಾಡನ್ನು ಕೂಡ ನೋಡಿ ಮೊದಲಿನ ಹಾಡಿನ ಹಾಗೆ ಈ ಹಾಡನ್ನು ಕೂಡ ಸೂಪರ್ ಹಿಟ್ ಮಾಡಬೇಕು. ಈಗ ನಮ್ಮ ಫೋಟೋ ಸೆಷನ್ಸ್, ಫೋಟೋ ಆಪರ್ಚುನಿಟಿ, ಹಾಗೆಯೇ ಸ್ಪೆಷಲ್